कृष्ण प्रभु जी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिनि। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಇವತ್ತಿನ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ 10ನೇ ಅಧ್ಯಾಯ ಸೃಷ್ಟಿ ಪ್ರಭೇದಗಳು. ಇವತ್ತಿನ ದಿನ ವಿದುರ ಕೇಳಿದಂತಹ ಪ್ರಶ್ನೆಗೆ ಮೈತ್ರೇಯರು ಕೊಡುವಂತಹ ಉತ್ತರ, ಅದರಲ್ಲಿ ಬ್ರಹ್ಮದೇವರು ಮಾಡಿದಂತಹ ದ್ವಿತೀಯ ಸೃಷ್ಟಿ, ಅದನ್ನ ವಿಸರ್ಗ ಅಂತ ಹೇಳಿ ಕೂಡ ಕರೀತೇವೆ. ಅದಕ್ಕೆ ಸಂಬಂಧಿಸಿದಂತೆ ವಿದುರನು ಕೇಳುವ ಪ್ರಶ್ನೆಯೊಂದಿಗೆ ಈ ಒಂದು ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಅನುವಾದವನ್ನ ಓದುವವರು ಕೈ ಮೇಲೆತ್ತಬಹುದು. ಮೊದಲನೆಯ ಶ್ಲೋಕ ಈ ರೀತಿಯಾಗಿದೆ. ವಿದುರ ಉವಾಚ ಅಂತರ್ಹಿತೆ ಭಗವತಿ ಬ್ರಹ್ಮಲೋಕ ಪಿತಾಮಹ ಪ್ರಜಾ ಸಸರ್ಜ ಕಥಿತಾ ದೈಹಿಕೀರ್ಮಾ ಮಾನಸೀರ್ವಿಭೂ. ಚಂದ್ರಿಕಾ. ಹರೇ ಕೃಷ್ಣ ಪ್ರಭುಜಿ. ವಿದುರನು ನುಡಿದನು, ಹೇ ಮಹರ್ಷಿಯೇ, ದೇವೋತ್ತಮ ಪರಮಪುರುಷನು ಅಂತರ್ಧಾರನಾದ ಬಳಿಕ ಲೋಕ ನಿವಾಸಿಗಳ ಪಿತಾಮಹನಾದ ಬ್ರಹ್ಮದೇವನು ತನ್ನದೇ ದೇಹ ಮತ್ತು ಮನಸ್ಸಿನಿಂದ ಜೀವಿಗಳ ದೇಹಗಳನ್ನು ಹೇಗೆ ಸೃಷ್ಟಿಸಿದನೆಂದು ನನಗೆ ದಯವಿಟ್ಟು ತಿಳಿಸಿರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕಳೆದ ಅಧ್ಯಾಯದಲ್ಲಿ ಬ್ರಹ್ಮದೇವರು ಯಾವ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೇವೆ. ಬೇರೆ ಬೇರೆ ರೀತಿಯಾದಂತಹ ಪ್ರಾರ್ಥನೆಗಳನ್ನು ನಾವು ಕಂಡಿದ್ದೇವೆ. ಈಗ ಮುಂದುವರಿಸ್ತಾ ಭಗವಂತನು ಅಂತರ್ಧಾನನಾದ ಮೇಲೆ ಇಲ್ಲಿ ಸಂಭಾಷಣೆ ಮುಂದುವರಿತದೆ, ವಿದುರ ಮೈತ್ರೇಯರ ಸಂಭಾಷಣೆ. ಅದರಲ್ಲಿ ವಿದುರರು ಕೇಳುವಂತಹ ಪ್ರಶ್ನೆ, ಸೃಷ್ಟಿ ಅಂದ್ರೆ ಸರ್ಗ ಆಗೋಗಿದೆ. ಈಗ ಹಿಂದೆ ನಾವು ಕಂಡಿದ್ದೇವೆ, ಮಹಾತತ್ವ ಮತ್ತೆ ಪಂಚಮಹಾಭೂತಗಳು, ಅದರಿಂದ ಪಂಚ ತನ್ಮಾತ್ರೆಗಳು, ಇಂದ್ರಿಯಗಳು, ಇಂದ್ರಿಯ ದೇವತೆಗಳು, ಅಹಂಕಾರ, ಅವಿದ್ಯೆ, ಹೀಗೆ 23 ಘಟಕಾಂಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅದರ ನಂತರ ಬಂದಂತಹ ಸೃಷ್ಟಿ ಅಂದ್ರೆ ಈಗ ಲೋಕಗಳನ್ನ ಸೃಷ್ಟಿ ಮಾಡಬೇಕು. 14 ಲೋಕಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಬೇಕಾದಂತಹ ಜೀವಿಗಳಿಗೆ ಬೇಕಾದಂತಹ ಶರೀರವನ್ನ ಸೃಷ್ಟಿ ಮಾಡಬೇಕು. ಆ ಗುಣಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾದಂತಹ ಗುಣಗಳು, ಸತ್ವ, ರಜಸ್ಸು ಮತ್ತೆ ತಮ ಗುಣಗಳು ಮೂಲದ ಗುಣಗಳು. ಈ 3 ಗುಣಗಳಿಂದ ಅನೇಕ ಜೀವಿಗಳ ಸೃಷ್ಟಿಯಾಗ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಬಣ್ಣವನ್ನ ಬಳಿಯುವವನು ಹೇಗೆ ಒಂದು ಮೂಲ ಬಣ್ಣದಿಂದ, ಅಂದ್ರೆ ಈಗ RGB ಅಂತ ಹೇಳ್ತೇವೆ, ರೆಡ್, ಗ್ರೀನ್, ಬ್ಲೂ, ಆ 3 ಬಣ್ಣವನ್ನ ಇಟ್ಟುಕೊಂಡು ಅವರು ಅದರಿಂದ ಲಕ್ಷಾಂತರ ಬಣ್ಣಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಮಿಶ್ರಣ ಮಾಡುವ ಮುಖಾಂತರವಾಗಿ. ಹಾಗೆ ಈ 3 ಗುಣಗಳಲ್ಲಿ ಬೇರೆ ಬೇರೆ ಪ್ರಮಾಣಗಳಲ್ಲಿ ಮಿಶ್ರಣ ಆಗುವ ಮುಖಾಂತರ ಲಕ್ಷಾಂತರ ಜೀವಿಗಳ
ಸೃಷ್ಟಿಯಾಗುತ್ತದೆ. ಆ ಜೀವಿಗಳ ಸೃಷ್ಟಿ ಮತ್ತು ಅವುಗಳ ವಿಭಾಗ ಇತ್ಯಾದಿಗಳನ್ನ ನಾವು ಇವತ್ತಿನ ದಿನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. 2ನೆಯ ಶ್ಲೋಕದಲ್ಲಿ ವಿದುರನು ಕೇಳುವಂತಹ ಪ್ರಶ್ನೆ ಅಥವಾ ವಿನಂತಿ ಅಂತ ಹೇಳಬಹುದು. ಯೇ ಚ ಮೇ ಭಗವನ್ ಪೃಷ್ಟ್ವಾ ಸ್ತ್ವರ್ಯಾರ್ಥ ಬಹುವಿತ್ತಮ ತಾನ್ ವದಸ್ವಾನ್ ತಾನ್ ವದಸ್ವ ಆನುಪೂರ್ವೇಣ ಛಿಂದಿ ನ ಸರ್ವ ಸಂಶಯಾನ್. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಹೇ ಮಹಾ ವಿದ್ವಾಂಸರೇ, ದಯವಿಟ್ಟು ನನ್ನ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿರಿ. ತಮ್ಮಲ್ಲಿ ನಾನು ಕೇಳಿದ್ದನ್ನು ಆರಂಭದಿಂದ ಕೊನೆಯವರೆಗೆ ನನಗೆ ತಿಳಿಸಿಕೊಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ. ಇಲ್ಲಿ ಬ್ರಹ್ಮದೇವರು ದೇಹ ಮತ್ತೆ ಮನಸ್ಸಿನಿಂದ ಈ ಒಂದು ಜೀವಿಗಳನ್ನ ಸೃಷ್ಟಿ ಮಾಡಿರುವಂತಹದ್ದು. ಮತ್ತು ಇಲ್ಲಿ ವಿದುರರು ಕೇಳ್ತಾ ಇರುವಂತಹ ಪ್ರಶ್ನೆ ಅದು ಮೈತ್ರೇಯರಿಗೆ. ಮೈತ್ರೇಯರು ಶಾಸ್ತ್ರವನ್ನ ಇದ್ದ ಹಾಗೆಯೇ ಸರಿಯಾಗಿ ಅರ್ಥ ಮಾಡಿಕೊಂಡವರು, ಪರಂಪರೆಯಲ್ಲಿ ಬಂದಿರುವಂತಹವರು. ಅವರಿಂದ ನಾವು ಪ್ರಶ್ನೆಯನ್ನ ಕೇಳಿದ್ರೆ ಅವರಿಂದ ಉತ್ತರವನ್ನ ತಿಳಿದುಕೊಂಡ್ರೆ ನಾವು ಸರಿಯಾದಂತಹ ಉತ್ತರವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳುವಂಥದ್ದು. ಕಲ್ಪನಾತ್ಮಕ ಉತ್ತರವನ್ನು ನೀಡುವಂತಹ ಜನರಲ್ಲಿ ನಾವು ಹೋದ್ರೆ ನಮಗೆ ಸರಿಯಾದಂತಹ ಉತ್ತರ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಕಾಲಹರಣ ಮಾತ್ರ ಆಗುತ್ತದೆ. ಹಾಗಾಗಿ ಉತ್ತಮವಾದಂತಹ ಸರಿಯಾದಂತಹ ಗುರುಗಳ ಹತ್ತಿರ ನಾವು ಹೋಗಿ ಪ್ರಶ್ನೆಯನ್ನ ಮಾಡಬೇಕು. ಈಗ ಈ ಒಂದು ಸಂಭಾಷಣೆ ಇದು ಮೂಲದಲ್ಲಿ ನಡೀತಾ ಇರುವಂತದ್ದು ಸೂತ ಗೋಸ್ವಾಮಿಗಳು ಮತ್ತೆ ಶೌನಕಾದಿ ಋಷಿಗಳ ಮಧ್ಯೆ. ಹಾಗಾಗಿ ಇಲ್ಲಿ ಸೂತ ಉವಾಚ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಹೇಳುವಂತದ್ದು. ಹಾಗೂ ಶೌನಕರು ಇಲ್ಲಿ ಅವರನ್ನ ಭೃಗುಪುತ್ರ ಅಂತ ಹೇಳಿ ಕರೆದಿದ್ದಾರೆ. ಯಾವ ಪ್ರಶ್ನೆಯನ್ನ ವಿದುರರು ಮೈತ್ರೇಯರಿಗೆ ಕೇಳಿದರೋ ಆ ಪ್ರಶ್ನೆಗೆ ಉತ್ತರವನ್ನ ಸೂತ ಗೋಸ್ವಾಮಿಗಳು ಈಗ ಭೃಗುಪುತ್ರನಾದಂತಹ ಶೌನಕರಿಗೆ ತಿಳಿಸ್ತಾ ಇದ್ದಾರೆ. ಆ ಮುಖಾಂತರವಾಗಿ ನಾವು ಕೂಡ ಇದನ್ನ ತಿಳಿದುಕೊಳ್ಳುವಂತೆ ಆಗ್ತಾ ಇದೆ. ಇದು 3ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. ಏವಂ ಸಂಚೋದಿತಸ್ತೇನ ಕ್ಷತ್ರ ಕೌಶಾರವೋ ಮುನಿ ಪ್ರೀತ ಪ್ರತ್ಯಾಹ ತಾನ್ ಪ್ರಶ್ನಾನ್ ಹೃದಯಸ್ಥಾನತ ಭಾರ್ಗವ. ಶೋಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಸೂತ ಮುನಿಗಳು ನುಡಿದರು, ಹೇ ಭೃಗುಪುತ್ರನೇ, ಮಹರ್ಷಿ ಮೈತ್ರೇಯ ಮುನಿಗಳು ವಿದುರನಿಂದ ಅದನ್ನೆಲ್ಲ ಕೇಳಿ ತುಂಬಾ ಚೈತನ್ಯ ಭರಿತರಾದರು. ಎಲ್ಲಾ ತಿಳುವಳಿಕೆಯು ಅವರ ಹೃದಯಸ್ಥವಾಗಿತ್ತು. ಹಾಗಾಗಿ ಅವರು ಆ ಪ್ರಶ್ನೆಗಳಿಗೆ ಒಂದಾದ ಮೇಲೊಂದರಂತೆ ಉತ್ತರಿಸತೊಡಗಿದರು. ಧನ್ಯವಾದ. ಹರೇ ಕೃಷ್ಣ. ಈಗ ಮೈತ್ರೇಯರು ಕೊಡುವಂತಹ ಉತ್ತರ. ಇಲ್ಲಿ ಒಟ್ಟು 30 ಶ್ಲೋಕಗಳಿವೆ ಈ ಒಂದು ಅಧ್ಯಾಯದಲ್ಲಿ. ಮೊದಲ 3 ಪ್ರಶ್ನೆಗಳು, ನಂತರ 4ನೇ ಶ್ಲೋಕದಿಂದ 9ನೆಯ ಶ್ಲೋಕದವರೆಗೆ ಬ್ರಹ್ಮನು ಮಾಡಿದಂತಹ 14 ಲೋಕಗಳ ಸೃಷ್ಟಿ. ಇಲ್ಲಿ 14 ಲೋಕ ಅಂತೇಳು ಹೇಳಬಹುದು, 3 ಲೋಕಗಳು ಅಂತಾನು ಹೇಳಬಹುದು. ಈ 3 ಲೋಕಗಳು ಅಂತ ಹೇಳಿದ್ರೆ ಊರ್ಧ್ವ, ಮಧ್ಯ ಮತ್ತೆ ಅಧೋಲೋಕಗಳು ಅಂತ ಹೇಳಿ ಹೇಳುವಂತಹದ್ದು. 14 ಲೋಕಗಳು ಅಂತ ಹೇಳಿದ್ರೆ ನಾವು ಅದನ್ನ ಪ್ರತ್ಯೇಕವಾಗಿ ವಿಭಾಗ ಮಾಡುವಂಥದ್ದು. ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೆ ಆ ಒಂದು 14 ಲೋಕಗಳು. ಹಾಗಾಗಿ 14 ಲೋಕಗಳು ಅಂತಾನು ಹೇಳ್ಬಹುದು, ಅದನ್ನ 3 ಲೋಕಗಳು ಅಂತಾನು ಹೇಳ್ಬಹುದು. ಮೊದಲು 3 ವಿಭಾಗಗಳನ್ನಾಗಿ ಮಾಡಿ ಮತ್ತೆ ಅದರಲ್ಲಿ 14 ಲೋಕಗಳ ಒಂದು ವಿಭಾಗವು ಆಗಿರುವಂತಹದ್ದು. ಮೈತ್ರೇಯರ ಉತ್ತರ. ಮೈತ್ರೇಯ ಉವಾಚ ವಿರಿಂಚೋಪಿ ತಥಾ ಚಕ್ರೇ ದಿವ್ಯಂ ವರ್ಷಶತಂ ತಪಃ ಆತ್ಮನ್ಯಾತ್ಮನಮಾವೇಶ್ಯ ಯದಾಹ ಭಗವಾನಜ. ಉತ್ತಮ ಪದ್ಮಮಾತಾಜಿ. ಅನುವಾದ ಪ್ರಪಾದಿಂದ ಪ್ರಪಾತಿದೆ. ಮಹಾವಿದ್ವಾಂಸರಾದ ಮೈತ್ರೇಯ ಋಷಿಗಳು ನುಡಿದರು, ಹೇ ವಿದುರನೇ, ದೇವೋತ್ತಮ ಪುರುಷನ ಸಲಹೆಯಂತೆ ಬ್ರಹ್ಮದೇವನು ಹೀಗೆ 100 ದೇವಮಾನದ ವರ್ಷಗಳ ಕಾಲ ತಪಸ್ಸಿನಲ್ಲಿ ತೊಡಗಿದನು. ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ 100 ದೇವಮಾನ ಅಂದ್ರೆ ದೇವತೆಗಳ ಕಾಲಾವಧಿಯ ಪ್ರಕಾರವಾಗಿ ಇಲ್ಲಿ ಕಾಲಗಳನ್ನ ನಮಗೆ ತಿಳಿದ ಪ್ರಕಾರ 3 ರೀತಿಯಾದಂತಹ ವಿಭಾಗವನ್ನು ನಾವು ಕಾಣ್ತೇವೆ.
ಮೊದಲನೆಯದ್ದು ನಮ್ಮ ವರ್ಷಗಳ ಪ್ರಕಾರವಾಗಿ. ಈಗ ಕಲಿಯುಗ ಅಂತ ಹೇಳಿದ್ರೆ 4,32,000 ವರ್ಷ ಅಂತ ಹೇಳುವಂಥದ್ದು, ಅದು ಒಂದು ರೀತಿಯ ಲೆಕ್ಕಾಚಾರ. ಇನ್ನೊಂದು ದೇವತೆಗಳ ಲೆಕ್ಕಾಚಾರ. ದೇವತೆಗಳ ಲೆಕ್ಕಾಚಾರ ಅಂತ ಹೇಳಿದ್ರೆ ನಮ್ಮ 6 ತಿಂಗಳು ದೇವತೆಗಳಿಗೆ ಒಂದು ದಿನ, ಇನ್ನೊಂದು 6 ತಿಂಗಳು ಅಂತ ಹೇಳಿದ್ರೆ ರಾತ್ರಿ, ಹಾಗೆ ನಮ್ಮ 1 ವರ್ಷ ಅಂತ ಹೇಳಿದ್ರೆ ಅವರಿಗೆ ಒಂದು ದಿನವಾಗ್ತದೆ. ಹಾಗಾಗಿ ಈ 4,32,000 ವರ್ಷವನ್ನ ನಾವು 360ರಿಂದ ಭಾಗಿಸಿದ್ರೆ ನಮಗೆ 1,200 ಸಿಗ್ತದೆ. ಹಾಗೆ ಕಲಿಯುಗ ಅನ್ನುವಂಥದ್ದು ಮನುಷ್ಯರಿಗೆ 4,32,000 ವರ್ಷ. ಅದೇ ದೇವತೆಗಳ ಲೆಕ್ಕದಲ್ಲಿ ಅದು 1,200 ವರ್ಷ ಆಗ್ತದೆ. ಆ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಇಲ್ಲಿ 100 ವರ್ಷಗಳ ಕಾಲ, 100 ದೇವಮಾನ ವರ್ಷಗಳ ಕಾಲ ಬ್ರಹ್ಮದೇವರು ತಪಸ್ಸನ್ನ ಮಾಡಿರುವಂತಹದ್ದು. ಅಂದ್ರೆ ಭಗವಂತನಿಂದ ಆಶೀರ್ವಾದವನ್ನ ಪಡೆದ ಮೇಲೆ ಮತ್ತೆ ಬ್ರಹ್ಮದೇವರು ತಪಸ್ಸನ್ನ ಮಾಡುವಂತಹದ್ದು. ಇನ್ನೊಂದು ಕಾಲದ ಗಣನೆ ಅಂತ ಹೇಳಿದ್ರೆ ಬ್ರಹ್ಮದೇವರ ಕಾಲ, ಅದು ಬಹಳ ದೊಡ್ಡದಾದಂತಹ ಕಾಲ. ಹೇಗೆ ನಮ್ಮ 1,000 ಮಹಾಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ಹಗಲು, ಅಷ್ಟೇ ಬ್ರಹ್ಮನ ರಾತ್ರಿ ಕೂಡ. ಅದರ ಮುಂದೆ ದೇವತೆಗಳ ಕಾಲವು ಕೂಡ ತುಂಬಾ ಸಣ್ಣದು. ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಪ್ರತಿಯೊಂದು ಮನ್ವಂತರದಲ್ಲಿಯೂ ದೇವತೆಗಳು ಬದಲಾಗ್ತಾ ಇರ್ತಾರೆ. ಅಂದ್ರೆ ದೇವತೆಗಳ ಜೀವಿತಾವಧಿ ಒಂದು ಮನ್ವಂತರ ಅಂತ ಹೇಳ್ಬೋದು. ಹಾಗೆ ಆ ಬ್ರಹ್ಮದೇವರ 100 ವರ್ಷಗಳಿವೆ. ಹಾಗಾಗಿ ಬ್ರಹ್ಮದೇವರ ಆಯಸ್ಸು ಬಹಳ ದೊಡ್ಡದು, ಅದರ ಮುಂದೆ ದೇವತೆಗಳ ಆಯಸ್ಸು ತುಂಬಾ ಚಿಕ್ಕದು. ಆ ದೇವತೆಗಳ ಆಯಸ್ಸಿನ ಮುಂದೆ ನಮ್ಮ ಆಯಸ್ಸು ಇನ್ನೂ ಬಹಳ ಚಿಕ್ಕದು. ಈ ರೀತಿ ನಾವು ಕಾಲವನ್ನ ಗಣನೆ ಮಾಡಲಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ, ಈ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡಬೇಕು ಅಂತ ಆದಾಗ ಅಲ್ಲಿ ಒಂದು ದೊಡ್ಡ ತೊಡಕು ಇರ್ತದೆ. ಅದು ಏನು ಅಂತ ಹೇಳಿದ್ರೆ, ಅಲ್ಲಿ ಭೀಕರವಾದಂತಹ ಒಂದು ಗಾಳಿ ಅಥವಾ ಚಂಡಮಾರುತ ಇರ್ತದೆ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ 5ನೆಯ ಶ್ಲೋಕದಲ್ಲಿ. ತದ್ವಿಲೋಕ್ಯ ಅಬ್ಜ ಸಂಭೂತೋ ವಾಯುನಾ ಯದಧಿಷ್ಠಿತ ಪದ್ಮಮಂಭಶ್ಚ ತತ್ಕಾಲ ಕೃತ ವೀರ್ಯೇಣ ಕಂಪಿತಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆ ಬಳಿಕ ಬ್ರಹ್ಮದೇವನು ತಾನು ಆಸೀನನಾದ ಕಮಲ ಪುಷ್ಪ ಮತ್ತು ಆ ಕಮಲ ಪುಷ್ಪ ಬೆಳೆಯುತ್ತಿರುವ ನೀರು ಎರಡೂ ಬಲವತ್ತರವಾದ ಚಂಡಮಾರುತದಿಂದಾಗಿ ಕಂಪಿಸುತ್ತಿರುವುದನ್ನು ಕಂಡನು. ಹರೇ ಕೃಷ್ಣ. ಈಗ ಬ್ರಹ್ಮದೇವರ ಒಂದು ಜವಾಬ್ದಾರಿ ಈ ಸೃಷ್ಟಿಯನ್ನ ಮಾಡುವಂತಹದ್ದು. ಭಗವಂತನು ಆದೇಶವನ್ನು ಕೊಟ್ಟಿದ್ದಾನೆ, ಹಾಗೂ ಆ ಒಂದು ಶಕ್ತಿಯನ್ನು ಕೂಡ ಬ್ರಹ್ಮದೇವರಿಗೆ ದಯಪಾಲಿಸಿದ್ದಾನೆ. ಬ್ರಹ್ಮದೇವರು ತಾವು ಮಾಡಿದಂತಹ ತಪಶಕ್ತಿ, ಭಗವಂತನ ಭಕ್ತಿ ಸೇವೆ, ಈ ಎರಡರ ಒಂದು ಶಕ್ತಿಯಿಂದ ಇದೆಲ್ಲವನ್ನು ಕೂಡ ತಾವೇ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ಅಂದ್ರೆ ಈ ಚಂಡಮಾರುತವನ್ನ ಬ್ರಹ್ಮದೇವರೇ ಶಾಂತಗೊಳಿಸ್ತಾರೆ, ಅದನ್ನ ಶಮನ ಮಾಡ್ತಾರೆ. ಆಧ್ಯಾತ್ಮಿಕವಾದಂತಹ ಶಕ್ತಿ ಮತ್ತೆ ತಮ್ಮ ತಪಸ್ಸಿನ ಶಕ್ತಿಯಿಂದಾಗಿ ಅದನ್ನು ಇಲ್ಲಿ ವಿವೃದ್ಧ ವಿಜ್ಞಾನ ಅಂತ ಹೇಳಿ ಕರೆದಿದ್ದಾರೆ ಈ 6ನೆಯ ಶ್ಲೋಕದಲ್ಲಿ. ತಪಸಾ ಹೇಧಮಾನೇನ ವಿದ್ಯಯಾ ಚಾತ್ಮ ಸಂಸ್ಥಯಾ ವಿವೃದ್ಧ ವಿಜ್ಞಾನ ಬಲೋ ನ್ಯಾಪಾದ್ವಾಯಂ ಸಹಾಂಭಸ. ಲೀಲಾವತಿ ಮಾತಾಜಿ. ಅನುವಾದ. ದೀರ್ಘ ತಪಸ್ಸು ಮತ್ತು ಆತ್ಮಸಾಕ್ಷಾತ್ಕಾರದ ಅಲೌಕಿಕ ಜ್ಞಾನಗಳು ಬ್ರಹ್ಮದೇವನನ್ನು ವಾಸ್ತವ ಜ್ಞಾನದಲ್ಲಿ ಪಕ್ವವಾಗಿಸಿದವು. ಹೀಗಾಗಿ ಆತನು ನೀರಿನೊಂದಿಗೆ ಸಂಪೂರ್ಣವಾಗಿ ಮಾರುತವನ್ನು ಹಿಡಿದು ಬಿಟ್ಟನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಆ ಒಂದು ಜೀವಿಗಳು ಯಾವ ರೀತಿಯಾಗಿ ಈ ಭೌತಿಕ ಪ್ರಪಂಚಕ್ಕೆ ಬಂದ ಮೇಲೆ ತಮ್ಮ ಒಂದು ಅಸ್ತಿತ್ವಕ್ಕೋಸ್ಕರ ಹೋರಾಡಬೇಕು, ಹೇಗೆ ಅಂತ ಹೇಳಿದ್ರೆ, ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಯು ಕೂಡ ತಾನು ಆಹಾರಕ್ಕಾಗಿ ಶ್ರಮವನ್ನ ವಹಿಸುವಂತಹದ್ದು ಈ ಭೌತಿಕ ಪ್ರಪಂಚದ ಒಂದು ಲಕ್ಷಣ. ಯಾರಿಗೂ ಕೂಡ ಆಹಾರವು ತಾನಾಗಿಯೇ ಬಂದು ಬಾಯಿಗೆ ಬೀಳುವುದಿಲ್ಲ. ನಹಿ ಸೂಕ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖಮೃಗಂ ಅಂತ ಹೇಳ್ತಾರೆ. ಅಂದ್ರೆ ಸಿಂಹ ಕಾಡಿನ ರಾಜ, ಹಾಗಂತ ಹೇಳಿ ಕಾಡಿನಲ್ಲಿರುವಂತಹ ಜೀವಿಗಳು, ಪ್ರಾಣಿಗಳು ಆ ರಾಜನ ಬಾಯಿಗೆ ಬಂದು ಬೀಳುವುದಿಲ್ಲ. ಅದು ಕೂಡ ಓಡಬೇಕು, ಪ್ರಾಣಿಗಳನ್ನ ಹಿಡಿಬೇಕು, ಬೇಟೆಯಾಡಬೇಕು, ಮತ್ತೆ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳಬೇಕು. ಇದು ಈ ಪ್ರಪಂಚದಲ್ಲಿ ಅಸ್ತಿತ್ವಕ್ಕಾಗಿ ಜೀವಿಗಳು ನಡೆಸುವಂತಹ ಹೋರಾಟ.
ಅದು ಇಲ್ಲಿ ಬ್ರಹ್ಮದೇವರಿಂದಲೇ ನಮಗೆ ಉದಾಹರಣೆಯಾಗಿ ಕಾಣ್ತದೆ. ಬ್ರಹ್ಮದೇವನು ತನ್ನ ಅಸ್ತಿತ್ವಕ್ಕಾಗಿ ನಡೆಸಿದ ಹೋರಾಟ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಮತ್ತು ಮಾಯಾಶಕ್ತಿಯ ನಡುವೆ ಮುಂದೆ ನಡೆಯುವ ಹೋರಾಟದ ವೈಯಕ್ತಿಕ ನಿದರ್ಶನವಾಗಿದೆ. ಎಲ್ಲಾ ಜೀವಿಗಳಲ್ಲಿ ಅತಿ ಶ್ರೇಷ್ಠನಾದಂತಹ ಜೀವಿ ಅಂತ ಹೇಳಿದ್ರೆ ಬ್ರಹ್ಮದೇವ. ಬ್ರಹ್ಮದೇವರು ನಮ್ಮ ಹಾಗೆಯೇ ಜೀವಿ, ಆದರೆ ಬಹಳ ಶ್ರೇಷ್ಠವಾದಂತಹ ಒಂದು ಸ್ಥಾನದಲ್ಲಿ ಇರುವಂತಹ ಜೀವಿಯಾಗಿದ್ದಾರೆ. ಅವರಿಂದಲೇ ಇದನ್ನು ನಾವು ಈ ಒಂದು ಉದಾಹರಣೆಯನ್ನ ಕಂಡುಕೊಳ್ಳಬಹುದು. ಮುಂದಕ್ಕೆ ಈ ಸೃಷ್ಟಿ ಕಾರ್ಯ ಏನು ಮಾಡ್ತಾ ಇದ್ದಾರೆ ಈಗ ಬ್ರಹ್ಮ, ಇದೇನು ಹೊಸದಲ್ಲ ಬ್ರಹ್ಮನಿಗೆ. ಹಿಂದಿನ ಕಲ್ಪದಲ್ಲಿಯೂ ಕೂಡ ಮಾಡಿದ್ದಾರೆ. ಈಗ ಅದನ್ನೇ ಮರು ಸೃಷ್ಟಿ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಸೃಷ್ಟಿಯ ಒಂದು ಪುನರ್ ಸೃಷ್ಟಿ ಅಂತ ಹೇಳಿಯೂ ಇದನ್ನು ನಾವಿಲ್ಲಿ ಕರಿಬಹುದು. ಅದನ್ನ 7ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. ತದ್ವಿಲೋಕ್ಯ ವಿಯದ್ವಾಪಿ ಪುಷ್ಕರಂ ಯದಧಿಷ್ಠಿತಂ ಅನೇನ ಲೋಕಾನ್ ಪ್ರಾಗ್ಲೀನಾನ್ ಕಲ್ಪಿತಾಸ್ಮಿ ಇತಿ ಅಚಿಂತಯತ್. ಶೋಭ ಮಾತಾಜಿ. ಹರೇ ಕೃಷ್ಣ. ಅನುವಾದ. ಆ ಬಳಿಕ ಬ್ರಹ್ಮನು ತಾನು ಕುಳಿತ ಕಮಲವು ವಿಶ್ವದುದ್ದಕ್ಕೂ ವ್ಯಾಪಿಸಿದ್ದನ್ನು ಕಂಡನು. ಅದೇ ಕಮಲದಲ್ಲಿ ಹಿಂದೆ ಲೀನವಾಗಿ ಹೋದ ಲೋಕಗಳನ್ನು ಮತ್ತೆ ಹೇಗೆ ಸೃಷ್ಟಿಸಬೇಕೆಂದು ಅವನು ಧ್ಯಾನಿಸಿದನು. ಧನ್ಯವಾದಗಳು. ಹರೇ ಕೃಷ್ಣ. ಹಿಂದೆ ಲೀನವಾಗಿ ಹೋದ ಲೋಕಗಳು ಅಂದ್ರೆ ಹಿಂದೆ ಇತ್ತು, ಈಗ ಅವುಗಳು ಇಲ್ಲ. ಈ ಭೌತಿಕ ಪ್ರಪಂಚದ ಸೃಷ್ಟಿಯು ನಾಶವಾಗ್ತದೆ, ಆದ್ರೆ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಘಟಕಾಂಶಗಳು ನಾಶ ಆಗುವುದಿಲ್ಲ. ಅದು ಕೂಡ ಶಾಶ್ವತವಾಗಿ ಇರುವಂತಹದ್ದು. ಹೇಗೆ ಮಣ್ಣಿನಿಂದ ನಾವು ಮಡಕೆ ಮಾಡಿದ್ರೆ ಮಡಕೆ ಒಡೆದು ಮತ್ತೆ ಮಣ್ಣಾಗಬಹುದು, ಆದ್ರೆ ಮಣ್ಣು ನಾಶ ಆಗುವುದಿಲ್ಲ. ಮಣ್ಣು ಅದು ಅದರ ಅಸ್ತಿತ್ವ ಯಾವಾಗ್ಲೂ ಇರ್ತದೆ, ಅದು ಅಸ್ತಿತ್ವವನ್ನ ಕಳೆದುಕೊಳ್ಳುವುದಿಲ್ಲ. ಹಾಗೆ ಈ 14 ಲೋಕಗಳು ಹಿಂದೆ ಇತ್ತು, ಈಗ ಅವುಗಳ ಒಂದು ರೂಪ ಇಲ್ಲ. ಅದನ್ನ ಮತ್ತೆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾಗಿದೆ. ಮೊದಲನೇದಾಗಿ ಬ್ರಹ್ಮದೇವರು ಈ ಪ್ರಪಂಚವನ್ನ ಅಥವಾ ಈ ಜಗತ್ತನ್ನ 3 ವಿಭಾಗಗಳನ್ನಾಗಿ ಮಾಡುವಂಥದ್ದು. ನಂತರ ಅದನ್ನ 14 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಪದ್ಮಕೋಶಂ ತದಾವಿಶ್ಯ ಭಗವತ್ಕರ್ಮ ಚೋದಿತಃ ಏಕಂ ವ್ಯಭಾಕ್ಷೀತ್ ಉರುಧಾ ತ್ರಿಧಾ ಭಾವ್ಯಂ ದ್ವಸಪ್ತಧಾ. ಏಕಂ ತ್ರಿಧಾ ದ್ವಿಸಪ್ತಧ ಅಂದ್ರೆ ಏಕಂ ಅಂದ್ರೆ 1, ತ್ರಿಧಾ ಅಂತ ಹೇಳಿದ್ರೆ 3, ದ್ವಿಸಪ್ತ ಅಂತ ಹೇಳಿದ್ರೆ 2, 7 ಅಂದ್ರೆ 14 ಲೋಕಗಳ ಒಂದು ವಿಭಾಗವಾಗಿದೆ. ಉತ್ತಮ ಪದ್ಮಾವತಾಜಿ. ಹೀಗೆ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಿದ ಬ್ರಹ್ಮದೇವನು ಆ ಕಮಲದ ಸುರುಳಿಯೊಳಗೆ ಹೊಕ್ಕನು. ಅದು ವಿಶ್ವವ್ಯಾಪಿಯಾಗಿ ಹರಡಿಕೊಳ್ಳುತ್ತಿದ್ದಂತೆ ಅವನು ಅದನ್ನು 3 ಜಗತ್ತುಗಳಾಗಿ ವಿಭಾಗಿಸಿದನು. ತದನಂತರ 14 ವಿಭಾಗಗಳಾಗಿ ಮಾಡಿದನು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಒಂದ್ ಕ್ವೆಶ್ಚನ್ ಕೇಳಲ್ಲ? ಅಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ 9ನೇ ಅಧ್ಯಾಯದಲ್ಲಿ 2ನೇ ಇದರಲ್ಲಿ 1000 ವರ್ಷ ಅಂತ ಹೇಳಿದ್ರು, ಇಲ್ಲಿ 100 ವರ್ಷ ಅಂತ ಹೇಳ್ತಾ ಇದ್ದಾರಲ್ಲ ಪ್ರಭುಜಿ, ಅದಕ್ಕೆ ನಾನು ಅದಾಗ್ಲೇ ನಾನು ಉತ್ತರ ಕೊಟ್ಟೆ. ಸಮಯವನ್ನ 3 ವಿಭಾಗಗಳನ್ನಾಗಿ ಮಾಡ್ತೀವಿ. 3 ರೀತಿಯಲ್ಲಿ ಲೆಕ್ಕಾಚಾರ ಮಾಡಬಹುದು. ಮೊದಲನೇದಾಗಿ ಮಾನವ ವರ್ಷ, ದೇವತಾ ವರ್ಷ, ಬ್ರಹ್ಮನ ವರ್ಷ. ಅಲ್ಲಿ 1000 ಅಂತ ಹೇಳಿದಾಗ ಅದು ದೇವತಾ ವರ್ಷ ಆಗಿರ್ತದೆ. ದೇವತಾ ವರ್ಷ 100 ವರ್ಷ ಮಾತ್ರ. ಓಕೆ. ಇಲ್ಲಿ ಬ್ರಹ್ಮನ ಆಯುಷ್ಯ. ಎಸ್ ಪ್ರಭುಜಿ, ನಾನು ನೋಡ್ತೀನಿ. ಈ ರೀತಿ 14 ಲೋಕಗಳ ಒಂದು ವಿಭಾಗಗಳನ್ನಾಗಿ ಮಾಡಲಾಗಿದೆ. ಈ ಲೋಕಗಳನ್ನು ಕೂಡ ಯಾವ ರೀತಿಯಾಗಿ ಸೃಷ್ಟಿ ಮಾಡಲಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ. ಈಗ ಸತ್ವಗುಣದಲ್ಲಿರುವಂತಹ ಜೀವಿಗಳಿಗೆ ಊರ್ಧ್ವ ಲೋಕಗಳು, ಇರುವಂತಹ ಜೀವಿಗಳಿಗೆ ಮಧ್ಯದ ಲೋಕಗಳು, ತಮೋಗುಣದಲ್ಲಿರುವಂತಹ ಜೀವಿಗಳಿಗೆ ಕೆಳಗಿನ ಲೋಕಗಳು. ಈ ರೀತಿ ಬೇರೆ ಬೇರೆ ಜೀವಿಗಳಿಗೆ ಅವುಗಳಿಗೆ ಸರಿಯಾದಂತಹ ಒಂದು ವಿಭಾಗವನ್ನ ಮಾಡಿ ಅವರನ್ನ ಅಲ್ಲಿ ಇರಿಸಲಾಗುತ್ತದೆ. ಎಲ್ಲಿ ಸತ್ವ, ಈಗ ನಾವು ಈ ಪ್ರಪಂಚದಲ್ಲೇ ಕಾಣಬಹುದು. ಶುದ್ಧವಾದಂತಹ ನೀರಿರುವ ಪ್ರದೇಶಗಳಲ್ಲಿ ಹಂಸಗಳು ಕಾಣಲಿಕ್ಕೆ ಸಿಗ್ತವೆ. ಕೆಟ್ಟದಾದಂತಹ ಸ್ಥಳಗಳಲ್ಲಿ ಕಾಗೆ ಮುಂತಾದ ಪಕ್ಷಿಗಳನ್ನು ನಾವು
ಕಾಣಬಹುದು. ಕಾಗೆ, ಹಂದಿ ಇತ್ಯಾದಿ ಪ್ರಾಣಿಗಳನ್ನ ಕಾಣಬಹುದು. ಅದು ಆಯಾ ಒಂದು ಸ್ಥಳಕ್ಕೆ ಅನುಗುಣವಾಗಿ ಅವುಗಳನ್ನ ಆಯ್ಕೆ ಮಾಡಿಕೊಳ್ತದೆ. ಅವುಗಳಿಗೆ ಅಲ್ಲೇ ಇರುವಂತದ್ದು ಇಷ್ಟವಾಗ್ತದೆ, ಅದಕ್ಕೆ ಬೇಕಾದಂತಹ ಆಹಾರ ಅಲ್ಲೇ ಸಿಗುವಂತಹದ್ದು. ಈ ರೀತಿ ಈ 14 ಲೋಕಗಳನ್ನು ಕೂಡ ಆ ಗುಣಗಳಿಗೆ ಅನುಗುಣವಾಗಿ ವಿಭಾಗವನ್ನ ಮಾಡಿದ್ದಾರೆ. ಅಲ್ಲಿ ಅಂತಹದೇ ಜೀವಿಯನ್ನ ಇರಿಸಲಾಗಿದೆ. 9ನೇ ಶ್ಲೋಕ. ಏತಾವಾನ್ ಜೀವಲೋಕಸ್ಯ ಸಂಸ್ಥಾಭೇದ ಸಮಾಹೃತಃ ಧರ್ಮಸ್ಯ ಹ್ಯನಿ ನಿಮಿತ್ತಸ್ಯ ವಿಪಾಕ ಪರಮೇಷ್ಠ್ಯಸೌ. ಚಂದ್ರಿಕಾ ಮಾತಾಜಿ. ಶ್ರೀ ಕೃಷ್ಣ ಪ್ರಭುಜಿ. ಪಕ್ವವಾದ ಅಲೌಕಿಕ ಜ್ಞಾನದಲ್ಲಿ ಭಗವಂತನಿಗೆ ಸಲ್ಲಿಸಿದ ಕಾರಣರಹಿತ ಭಕ್ತಿ ಸೇವೆಯಿಂದಾಗಿ ಬ್ರಹ್ಮದೇವನು ವಿಶ್ವದಲ್ಲಿ ಅತ್ಯುತ್ಕೃಷ್ಟ ವ್ಯಕ್ತಿಯಾಗಿದ್ದಾನೆ. ಅವನು ವಿಭಿನ್ನ ರೀತಿಯ ಜೀವಿಗಳ ನಿವಾಸಕ್ಕಾಗಿ 14 ಲೋಕ ವಿಭಾಗಗಳನ್ನು ಸೃಷ್ಟಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಈ ಒಂದು ಗುಣಗಳನ್ನ ನಾವು ಯಾವ ರೀತಿಯಾಗಿ ಬೆಳೆಸಿಕೊಳ್ಳಬೇಕು, ಅಥವಾ ನಾವು ಉತ್ತಮ ಲೋಕಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಸತ್ವಗುಣವನ್ನ ಬೆಳೆಸಿಕೊಳ್ಳಬೇಕು. ನಾವು ತಮೋಗುಣವನ್ನ ಬೆಳೆಸಿಕೊಂಡ್ರೆ ಅಧೋಲೋಕಗಳಿಗೆ ಹೋಗ್ತೇವೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಅದೋ ಮಧ್ಯಂ ತಿಷ್ಠಂತಿ ರಾಜಸ ಜಗನ್ನ ಗುಣವೃತ್ತಿಷ್ಠ ಅದೋ ಗಚ್ಚಂತಿ ತಾಮಸ. ಈ 3 ಗುಣಗಳಿಗೆ ಅನುಗುಣವಾಗಿ ಜೀವಿಯು ತನ್ನ ಸ್ಥಾನವನ್ನ ಪಡೆದುಕೊಳ್ಳುವಂಥದ್ದು. ನಾವು ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಏನಾಗ್ತದೆ, ಆ ಎಲ್ಲಾ ಉತ್ತಮ ಗುಣಗಳು ಕೂಡ ನಮ್ಮಲ್ಲಿ ಬರ್ತವೆ ಮತ್ತು ನಾವು ಊರ್ಧ್ವಲೋಕಗಳಿಗೆ ಹೋಗಬಹುದು. ಅದಕ್ಕಿಂತ ಹೊರಗೆ ಇರುವಂತಹ ಭಗವಂತನ ಧಾಮಕ್ಕೆ ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನ ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸರ್ವೋತ್ತಮನಾದಂತಹ ದೇವೋತ್ತಮ ಪರಮಪುರುಷನು ಎಲ್ಲ ಗುಣಗಳ ತವರು ನಿಧಿಯಾಗಿದ್ದಾನೆ. ಎಲ್ಲದಕ್ಕೂ ಅವನೇ ಮೂಲನಾಗಿದ್ದಾನೆ. ಅವನಿಂದಲೇ ಎಲ್ಲಾ ಗುಣಗಳು ಬರ್ತಾ ಇರುವಂತಹದ್ದು. ಹಾಗಾಗಿ ಜೀವಿಗಳನ್ನ ಇಲ್ಲಿ ಪ್ರತಿಬಿಂಬಗಳು ಅಂತ ಹೇಳಿಯೂ ಕರೀತಾರೆ. ಈ ಭಗವಂತನ ಒಂದು ವಿಭಿನ್ನ ಅಂಶವಾಗಿ ಜೀವಿಗಳು ಇರುವಂತಹದ್ದು. ಆ ಜೀವಿಗಳನ್ನ ಪ್ರತಿಬಿಂಬ, ಹೀಗೆ ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನ ಕಾಣ್ತೇವೆ, ಹಾಗೆ ಭಗವಂತನ ಪ್ರತಿಬಿಂಬ ಅಂತ ಹೇಳಿಯೂ ಜೀವಿಗಳನ್ನ ಕರೀಲಿಕ್ಕೆ ಸಾಧ್ಯ ಇದೆ. ಭಗವಂತನ ಮೂಲ ಗುಣಗಳನ್ನ ವಿವಿಧ ಪ್ರಮಾಣದಲ್ಲಿ ಬಳುವಳಿಯಾಗಿ ಪಡೆದಿದ್ದೇವೆ ನಾವು. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೇ ಗುಣೈಸ್ತತ್ರ ಸಮಾಸತೆ ಸುರ ಹರೌ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತೋ ದಾವತು ಭೈ. ಉತ್ತಮ ಗುಣಗಳನ್ನ ಬೆಳೆಸಿಕೊಳ್ಳುವಂತಹ ಸುಲಭವಾದಂತಹ ಮತ್ತು ಉತ್ತಮವಾದಂತಹ ಮಾರ್ಗ ಯಾವುದು ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನ ಮಾಡುವುದು, ಭಗವಂತನ ಸ್ತುತಿಯನ್ನ ಮಾಡುವುದು. ನಾವು ಹೇಗೆ ಭಗವಂತನ ಸ್ತುತಿ ಮಾಡ್ತೇವೋ ಅದೇ ರೀತಿಯಾದಂತಹ ಗುಣಗಳು ನಮ್ಮಲ್ಲಿಯೂ ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಇಷ್ಟಾದ ನಂತರ ವಿದುರನು ಕಾಲದ ಕುರಿತಾಗಿ ಪ್ರಶ್ನೆ ಮಾಡ್ತಾನೆ. ಸಮಯ, ಇದರ ಒಂದು ಸಂಪೂರ್ಣವಾದಂತಹ ವಿವರ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ, 11ನೇ ಅಧ್ಯಾಯದಲ್ಲಿ ಕಾಲದ ಕುರಿತಾಗಿ. ಈಗ ಸಂಕ್ಷಿಪ್ತವಾಗಿ ಒಂದು ಪ್ರಶ್ನೆ ಮತ್ತೆ ಉತ್ತರವನ್ನು ನಾವು ನೋಡ್ಲಿಕ್ಕಿದ್ದೇವೆ. ವಿದುರ ಕೇಳುವಂತಹ ಮುಂದಿನ ಪ್ರಶ್ನೆ 10ನೇ ಶ್ಲೋಕ. ಯದಾರ್ಥ ಬಹುರೂಪಸ್ಯ ಹರೇರದ್ಭುತ ಕರ್ಮಣಃ ಕಾಲಾಖ್ಯಂ ಲಕ್ಷಣಂ ಬ್ರಹ್ಮನ್ ಯಥಾ ವರ್ಣಯ ನ ಪ್ರಭೋ. ಲೀಲಾವತಿ ಮಾತಾಡಿ. ಕೃಷ್ಣ ಪ್ರಭು. ಅನುವಾದ. ವಿದುರನು ಮೈತ್ರೇಯರನ್ನು ಪ್ರಶ್ನಿಸಿದನು. ಮಹಾ ವಿದ್ವಾಂಸರಾದ ಋಷಿಯೇ, ಅದ್ಭುತ ಕ್ರಿಯೆಗಳನ್ನು ತೋರುವ ಪರಮಪ್ರಭುವಿನ ಇನ್ನೊಂದು ರೂಪವಾದ ಶಾಶ್ವತ ಕಾಲವನ್ನು ದಯವಿಟ್ಟು ವರ್ಣಿಸಿರಿ. ಆ ಶಾಶ್ವತ ಕಾಲದ ಕುರುಹುಗಳೇನು? ದಯವಿಟ್ಟು ಅವುಗಳನ್ನು ನಮಗೆ ವಿವರವಾಗಿ ತಿಳಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಕಾಲದ ಬಗ್ಗೆ ವಿದುರನು ಕೇಳುವಂತಹ ಪ್ರಶ್ನೆ 11ನೇ ಅಧ್ಯಾಯದಲ್ಲಿ ಇದರ ವಿವರವಾದ ಉತ್ತರ ಇದೆ. ಈಗ ಮೈತ್ರೇಯರು ಸಂಕ್ಷಿಪ್ತವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಗುಣ ವ್ಯತಿಕರಾಕಾರೋ ನಿರ್ವಿಶೇಷೋ ಅಪ್ರತಿಷ್ಠತಃ ಪುರುಷಾತತ್ ಉಪಾದಾನಂ ಆತ್ಮಾನಂ ಲೀಲಯಾ ಅಸೃಜತ್. ಶೋಭಾ ಮಾತಾಜಿ. ಹರೇ ಕೃಷ್ಣ. ಅನುವಾದ. ಮೈತ್ರೇಯರು ನುಡಿದರು, ಶಾಶ್ವತ ಕಾಲವು ಐಹಿಕ ತ್ರಿಗುಣಗಳ ಪರಸ್ಪರ ಕಾರ್ಯದ ಪ್ರಾಥಮಿಕ ಮೂಲವಾಗಿದೆ. ಅದು ಅವ್ಯಯವಾದದ್ದು ಮತ್ತು ಅಮಿತವಾದದ್ದು. ಅದು ಐಹಿಕ ಸೃಷ್ಟಿಯಲ್ಲಿ ದೇವೋತ್ತಮ ಪರಮ ಪುರುಷನ ಲೀಲೆಗಳಿಗಾಗಿ ಅವನ ಉಪಕರಣವಾಗಿ ಕೆಲಸ ಮಾಡುತ್ತದೆ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಕಾಲದ ಕೆಲವೊಂದು ಲಕ್ಷಣಗಳನ್ನ ನಾವು ಕಾಣಬಹುದು. ಗುಣ ವ್ಯತಿಕರಾಕಾರೋ ಅಂತ ಹೇಳಿದ್ದಾರೆ.
ಗುಣವ್ಯತಿಕರ ಅಂದ್ರೆ ಭೌತಿಕ ಪ್ರಕೃತಿಯ ಗುಣಗಳ ಪರಸ್ಪರ ಕ್ರಿಯೆ, ಅದರಲ್ಲಿ ಆಕಾರ, ಅದಕ್ಕೆ ಮೂಲನಾಗಿರುವಂತಹ ಕಾಲ. ಗುಣ ವ್ಯತಿಕರಕ್ಕೆ ಆಕಾರನಾಗಿರುವಂತಹ ಕಾಲ ಅಂದ್ರೆ ಗುಣಗಳನ್ನ ಪ್ರಚೋದನೆ ಮಾಡುವಂತಹದ್ದು. ಈ ಗುಣಗಳ ಸೃಷ್ಟಿಯಾಗಿದೆ, ಅವುಗಳ ಮುಖಾಂತರ ಸೃಷ್ಟಿ ಮತ್ತೆ ಆ ಜೀವಿಗಳಿಂದ ಕಾರ್ಯಗಳನ್ನ ಮಾಡಿಸುವಂತಹದ್ದು ಈ ಕಾಲದ ಒಂದು ಮಹಿಮೆಯಾಗಿದೆ. ಕಾಲ ಭಗವಂತನದೇ ಒಂದು ರೂಪ, ಅದು ನಿರ್ವಿಶೇಷ ಅಥವಾ ನಿರ್ವಿಕಾರವಾದಂತಹ ರೂಪ. ಕಾಲಕ್ಕೆ ರೂಪ ಇಲ್ಲ, ಹಾಗಾಗಿ ಅವನನ್ನ ಅವ್ಯಯ ಅಂತ ಹೇಳಿ ಇಲ್ಲಿ ಕರೀತಾರೆ. ನಿರ್ವಿಶೇಷ, ವೈವಿಧ್ಯವಿಲ್ಲದ, ಅಪ್ರತಿಷ್ಠ, ಮಿತಿ ಇಲ್ಲದ. ಕಾಲಕ್ಕೆ ಮಿತಿ ಇಲ್ಲ. ನಾವು ಕಾಲವನ್ನು ನೋಡುದಾದ್ರೆ ಅದನ್ನ ಚಕ್ರಕ್ಕೆ ಹೋಲಿಸ್ತೇವೆ, ಕಾಲಚಕ್ರ ಅಂತ ಹೇಳ್ತೇವೆ. ಈಗ ನಾವು ಆಧುನಿಕ ಕಾಲಮಾನವನ್ನು ನೋಡಿದ್ರೆ ಈಗ 2025 ಮತ್ತೆ 26, 27 ಹಾಗೆ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ನಮ್ಮ ವೈದಿಕ ಕಾಲಮಾನ ನೋಡುದಾದ್ರೆ ಅದೊಂದು ಚಕ್ರದ ರೀತಿಯಲ್ಲಿ ಇದೆ. ಕಲಿಯುಗ ಬಂದ ಮೇಲೆ ನಂತರ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿ, ಮತ್ತೆ ಇನ್ನೊಂದು ಸತ್ಯಯುಗ, ಹಾಗೆ ಬರ್ತದೆ. ಹಾಗೆ ಆದ್ಮೇಲೆ 1000 ಮಹಾಯುಗ ಆದ್ಮೇಲೆ ಇನ್ನೊಂದು ಬ್ರಹ್ಮನ ಇನ್ನೊಂದು ಕಲ್ಪ ಬರ್ತದೆ, ಅಥವಾ 71 ಮಹಾಯುಗ ಆದ್ಮೇಲೆ ಇನ್ನೊಂದು ಮನ್ವಂತರ ಪ್ರಾರಂಭವಾಗ್ತದೆ. ಹಾಗಾಗಿ ಅದು ಎಲ್ಲಿ ಕೊನೆಯಾಗುತ್ತದೆ ಅಂತ ಇಲ್ಲ, ಒಂದಾದ್ರ ನಂತರ ಒಂದು ಅದು ಬರ್ತಾನೆ ಇರುವಂತಹದ್ದು. ಈಗ ಭಾನುವಾರ ಆದ್ಮೇಲೆ ಸೋಮವಾರ, ಸೋಮವಾರ ಆದ್ಮೇಲೆ ಮಂಗಳವಾರ, ಹಾಗೆ ಶನಿವಾರ ಆದ್ಮೇಲೆ ಮತ್ತೆ ಭಾನುವಾರ, ಸೋಮವಾರ, ಹಾಗೆ ಬರ್ತಾ ಇರ್ತದೆ. ಈ ರೀತಿ ಮನ್ವಂತರಗಳು, ಕಲ್ಪಗಳು, ವಾರ, ತಿಂಗಳು ಎಲ್ಲವೂ ಕೂಡ ಚಕ್ರದ ರೀತಿಯಲ್ಲಿ ಸುತ್ತುತ್ತಾ ಇರುವಂತಹದ್ದು. ಹೇಗೆ ಚಕ್ರ ಅದಕ್ಕೆ ಒಂದು ಕೊನೆ ಅಂತ ಇಲ್ಲ, ಯಾಕಂದ್ರೆ ಅದು ಅದರ ರೂಪ ಆ ರೀತಿಯಾಗಿದೆ. ಹಾಗೆ ಕಾಲವು ಕೂಡ ಅದಕ್ಕೆ ಮಿತಿ ಅನ್ನೋದಿಲ್ಲ, ಅದಕ್ಕೊಂದು ಕೊನೆ ಅನ್ನುವಂಥದ್ದು ಇಲ್ಲ. ಅದು ಯಾವುದು ಅದರ ಕೊನೆ ಅಂತ ಅನ್ನಿಸ್ತದೋ ಅದು ಇನ್ನು ಯಾವುದಕ್ಕೋ ಆದಿಯಾಗಿರ್ತದೆ, ಅಥವಾ ಅದು ಪ್ರಾರಂಭವಾಗಿರ್ತದೆ. ಒಂದು ವಿಷಯದ ಅಂತ್ಯ ಅದು ಇನ್ನೊಂದು ವಿಷಯಕ್ಕೆ ಆರಂಭವಾಗಿರ್ತದೆ. ಹಾಗಾಗಿ ಅದು ಅಮಿತವಾಗಿರುವಂತಹದ್ದು, ಮಿತಿ ಇಲ್ಲದ್ದು. ಹಾಗಾಗಿ ಅದನ್ನ ಅಪ್ರತಿಷ್ಠ ಅಂತ ಹೇಳಿಯೂ ಕರೀತಾರೆ. ಭಗವಂತನನ್ನ ಈ ಭೌತಿಕ ಶಕ್ತಿಯಿಂದ ಪ್ರತ್ಯೇಕಿಸುವಂತಹದ್ದು ಕಾಲವಾಗಿದೆ. ವಿಶ್ವಂ ಈಶ್ವರೇಣ ಪರಿಚ್ಛಿನ್ನಂ ಅಂತ ಹೇಳ್ತಾರೆ. ನಾವು ಮುಂದಿನ ಶ್ಲೋಕದಲ್ಲಿ ಕಾಣ್ತೇವೆ, 12ನೇ ಶ್ಲೋಕದಲ್ಲಿ. ಈಶ್ವರೇಣ ಪರಿಚ್ಛಿನ್ನಂ, ದೇವೋತ್ತಮ ಪರಮಪುರುಷನಿಂದ ಪರಿಚ್ಛಿನ್ನಂ, ಬೇರೆಯಾಗಿದೆ. ಈ ಭೌತಿಕವಾದಂತಹ ಕಾಲ ಇದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲ. ಆಧ್ಯಾತ್ಮಿಕ ಪ್ರಪಂಚಕ್ಕೂ ಭೌತಿಕ ಪ್ರಪಂಚಕ್ಕೂ ಇರುವಂತಹ ವ್ಯತ್ಯಾಸವನ್ನ ನಾವು ಈ ಕಾಲದ ಮುಖಾಂತರವಾಗಿ ಗುರುತಿಸಬಹುದು. ಹಾಗೂ ಈ ಪ್ರಪಂಚವನ್ನ 14 ವಿಭಾಗಗಳನ್ನಾಗಿ ಮಾಡ್ಲಿಕ್ಕೂ ಕೂಡ ಈ ಕಾಲವೇ ಪ್ರಭಾವವನ್ನ ಬೀರುವಂತಹದ್ದು. ಇದು ಭಗವಂತನ ಪ್ರತಿನಿಧಿಯೂ ಕೂಡ ಆಗಿದೆ. ಬ್ರಹ್ಮನ್ ತನ್ಮಾತ್ರಾಂ ಅಂತ ಹೇಳಿ ಮುಂದಕ್ಕೆ ನಾವು ಅದನ್ನ ಕಾಣ್ಲಿಕ್ಕಿದ್ದೇವೆ. ಹೀಗೆ ಈ ಕಾಲದ ವಿವಿಧ ಲಕ್ಷಣಗಳನ್ನ ಮೈತ್ರೇಯರು ಮುಂದಿನ 3 ಶ್ಲೋಕಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. 11, 12 ಮತ್ತೆ 13ನೇ ಶ್ಲೋಕದಲ್ಲಿ. ಈಗ 12ನೇ ಶ್ಲೋಕವನ್ನ ನೋಡೋಣ. ವಿಶ್ವಂ ವೈ ಬ್ರಹ್ಮ ತನ್ಮಾತ್ರಂ ಸಂಸ್ಥಿತಂ ವಿಷ್ಣು ಮಾಯಯಾ ಈಶ್ವರೇಣ ಪರಿಚ್ಛಿನ್ನಂ ಕಾಲೇನ ಅವ್ಯಕ್ತ ಮೂರ್ತಿನಾ. ಉತ್ತಮ ಪದ್ಮಮತದಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಕಿ ಜೈ. ಕಾಲವು ಭಗವಂತನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ಸ್ವರೂಪವಾಗಿದೆ. ಈ ಕಾಲವೆಂಬ ಸಾಧನದಿಂದಾಗಿ ವಿಶ್ವವು ಐಹಿಕ ಶಕ್ತಿಯಾಗುತ್ತದೆ. ಆ ಮೂಲಕ ಅದು ಸರ್ವೋತ್ತಮನಾದ ಭಗವಂತನಿಂದ ಬೇರೆಯಾಗುತ್ತದೆ. ಆದರೆ ವಿಷ್ಣುವಿನ ಐಹಿಕ ಶಕ್ತಿಯ ಪ್ರಭಾವದಿಂದಲೇ ಅದು ಭಗವಂತನ ವಾಸ್ತವ ಅಭಿವ್ಯಕ್ತಿಯೂ ಆಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ಕಾಲದ ಒಂದು ಮಹಿಮೆಯನ್ನ ಹೇಳ್ತಾ ಇದ್ದಾರೆ. 13ನೇ ಶ್ಲೋಕ. ಯಥೇದಾನಿಂ ತಥಾಗ್ರೇ ಚ ಪಶ್ಚಾದಪ್ಯೇತದೀದೃಶಂ. ಇಲ್ಲಿ ನಮ್ಮ ಪುಸ್ತಕದಲ್ಲಿ ಇದು ಒಂದೇ ಶ್ಲೋಕ ಇರುವಂತದ್ದು ಶ್ಲೋಕ. ಚಂದ್ರಿಕಾ ಮಾತಾಜಿ ಅನುವಾದ ಓದಿ. ಹರೇ ಕೃಷ್ಣ ಪ್ರಭು. ಈ ವಿಶ್ವಾಭಿವ್ಯಕ್ತಿಯು ಭೂತಕಾಲದಲ್ಲೂ ಈಗ ಇರುವಂತೆಯೇ ಇತ್ತು, ಭವಿಷ್ಯದಲ್ಲಿಯೂ ಇದು ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೀಗೆ ಭೂತ, ವರ್ತಮಾನ, ಭವಿಷ್ಯ. ಈಗ ವರ್ತಮಾನ ಆಗಿರುವುದು ನಾಳೆ ಭೂತಕಾಲ ಆಗ್ತದೆ, ಈಗ ಭವಿಷ್ಯವಾಗಿರುವುದು ನಾಳೆ ವರ್ತಮಾನವಾಗ್ತದೆ. ಹೀಗೆ ಅದು ಕಾಲ ಮುಂದುವರಿತಾ ಹೋಗ್ತದೆ, ಅದಕ್ಕೊಂದು ಕೊನೆ ಅನ್ನುವಂಥದ್ದು ಇರುವುದಿಲ್ಲ. ಇನ್ನು 3 ರೀತಿಯಾದಂತಹ ವಿನಾಶದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ.
ಹೇಗೆ ಬ್ರಹ್ಮನ ಅಂತ್ಯವಾದಾಗ ಒಂದು ರೀತಿಯಾದಂತಹ ಬ್ರಹ್ಮನ ಜೀವನದ ಅಂತ್ಯ, ಅಥವಾ ಒಂದು ಬ್ರಹ್ಮನ ಜೀವನದ ಅಂತ್ಯ, ಇನ್ನೊಂದು ಬ್ರಹ್ಮನ ದಿನದ ಅಂತ್ಯ, ಹಾಗೂ ಜೀವಿಗಳ ಅಂತ್ಯ. ಇದಕ್ಕೆ ಸರಿಯಾಗಿ 3 ರೀತಿಯಾದಂತಹ ವಿನಾಶವನ್ನ ಅಥವಾ ಪ್ರಳಯವನ್ನ ತಿಳಿಸ್ತಾರೆ. 14ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಸರ್ಗೋ ನವವಿಧಸ್ತಸ್ಯ ಪ್ರಾಕೃತೋ ವ್ಯಕ್ೃತಸ್ತು ಯಹ ಕಾಲದ್ರವ್ಯ ಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮಃ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ತ್ರಿಗುಣಗಳ ಪರಸ್ಪರ ಕ್ರಿಯೆಯಿಂದಾಗಿ ನೈಸರ್ಗಿಕವಾಗಿ ಸಂಭವಿಸುವ ಒಂದು ಸೃಷ್ಟಿಯಲ್ಲದೆ ವಿವಿಧ ಬಗೆಯ 9 ಸೃಷ್ಟಿಗಳಿವೆ. ಶಾಶ್ವತ ಕಾಲ, ಐಹಿಕ ಮೂಲಾಂಶಗಳು ಮತ್ತು ಸ್ವಕರ್ಮದ ಗುಣಗಳಿಂದಾಗಿ 3 ಬಗೆಯ ಪ್ರಳಯಗಳಿವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ 3 ವಿಚಾರಗಳು: ಒಂದು ಕಾಲ, ಇನ್ನೊಂದು ದ್ರವ್ಯ, ಮತ್ತೊಂದು ಗುಣಗಳು. ಕಾಲ ಅಂತ ಹೇಳಿದ್ರೆ ಬ್ರಹ್ಮನ ಅಂತ್ಯ, ಬ್ರಹ್ಮನ 100 ವರ್ಷಗಳು ಕಳೆದ ಮೇಲೆ ಆಗುವಂತಹ ಪ್ರಳಯ, ಮಹಾಪ್ರಳಯ. ಅದು ಬ್ರಹ್ಮಾಂಡವೇ ನಾಶವಾಗುವಂತಹ ಪ್ರಳಯ. ಇನ್ನು ಎರಡನೆಯದ್ದು ದ್ರವ್ಯ. ದ್ರವ್ಯ ಅಂತ ಹೇಳಿದ್ರೆ ಪಂಚಮಹಾಭೂತಗಳು, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಅದರ ಒಂದು ನಾಶ ಅಥವಾ ಅದರ ಒಂದು ಸ್ವರೂಪವನ್ನ ಕಳೆದುಕೊಳ್ಳುವಂತಹ ಒಂದು ಕ್ರಿಯೆ, ಅದು ಬ್ರಹ್ಮನ ದಿನದ ಅಂತ್ಯದಲ್ಲಿ ಆಗುವಂತಹದ್ದು. ಸಂಕರ್ಷಣನ ಅಗ್ನಿಯಿಂದ ಉಂಟಾಗುತ್ತದೆ. ಹಾಗೂ ಗುಣಗಳಿಂದಾಗಿ ಜೀವಿಗಳು ಕಾರ್ಯಗಳನ್ನ ಮಾಡುವಂತಹದ್ದು. ಪ್ರಕೃತಿ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ. ಆ ಗುಣಗಳಿಂದ ಜೀವಿಗಳ ಒಂದು ಅಂತ್ಯವು ಆಗುವಂತಹದ್ದು. ಹೀಗೆ ಇಡೀ ವಿಶ್ವಪ್ರಳಯದ ಪೂರ್ವ ನಿಶ್ಚಿತ ಕಾಲದಿಂದ ಹಾಗೂ ಅನಂತನ ಬಾಯಿಯಿಂದ ಅಥವಾ ಸಂಕರ್ಷಣನಿಂದ ಬರುವಂತಹ ಅಗ್ನಿಯಿಂದ, ಹಾಗೂ ಇನ್ನೊಂದು ಗುಣಾತ್ಮಕವಾದಂತಹ ಕ್ರಿಯೆ ಪ್ರತಿಕ್ರಿಯೆಯಿಂದ ಉಂಟಾಗುವಂತಹ ಪ್ರಳಯಗಳು, ಇದನ್ನ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಈಗ ನಾವು 14 ಶ್ಲೋಕಗಳನ್ನು ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ಸೃಷ್ಟಿಯ ಬೇರೆ ಬೇರೆ ಪ್ರಭೇದಗಳನ್ನ ಈಗ ನಾವು ಪಟ್ಟಿ ಮಾಡಲಿಕ್ಕೆ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಎರಡು ವಿಭಾಗ ಮಾಡಬಹುದು. ಮೂಲದಲ್ಲಿ ಸರ್ಗ ಮತ್ತೆ ವಿಸರ್ಗ. ಸರ್ಗದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೇವೆ. ಅದರ ಬಗ್ಗೆಯೂ ಕೂಡ ಇಲ್ಲಿ 2 ಶ್ಲೋಕದಲ್ಲಿ ತಿಳಿಸ್ತಾರೆ. ಆ ಭಗವಂತನು ಮಾಡಿದಂತಹ ಸೃಷ್ಟಿಯ ಮೂಲ ಘಟಕಾಂಶಗಳು. ನಂತರ ವಿಸರ್ಗ, ಬ್ರಹ್ಮದೇವರು ಮಾಡಿದಂತಹ ಜೀವಿಗಳ ಸೃಷ್ಟಿ. ಈಗ 15ರಿಂದ 17ನೇ ಶ್ಲೋಕದವರೆಗೆ 3 ಶ್ಲೋಕಗಳಲ್ಲಿ ಇದನ್ನು ತಿಳಿಸಿದ್ದಾರೆ. ಮೊದಲನೆಯದ್ದು ಅಂದ್ರೆ ಆದ್ಯಸ್ತು ಮಹತಾ ಸರ್ಗೋ ಗುಣ ವೈಷಮ್ಯಮಾತ್ಮನಃ ದ್ವಿತೀಯಸ್ತ್ವಹಮೋ ಯತ್ರ ದ್ರವ್ಯ ಜ್ಞಾನ ಕ್ರಿಯೋದಯ. ಶೋಭಾ ಮಾತಾಜಿ. ಕೃಷ್ಣ ಪ್ರಭುಜಿ. 9 ಸೃಷ್ಟಿಗಳಲ್ಲಿ ಮೊದಲನೆಯದು ಮಹತ್ತತ್ವದ ಅಥವಾ ಐಹಿಕ ಉಪಕರಣಗಳ ಮೊತ್ತವೆಲ್ಲದರ ಸೃಷ್ಟಿಯಾಗಿದೆ. ಅದರಲ್ಲಿ ಪರಮಪ್ರಭುವಿನ ಸಾನ್ನಿಧ್ಯದಿಂದಾಗಿ ತ್ರಿಗುಣಗಳು ಪರಸ್ಪರ ಪ್ರವರ್ತಿಸುತ್ತವೆ. ಎರಡನೆಯದರಲ್ಲಿ ಹುಸಿ ಅಹಂಕಾರವು ಉತ್ಪಾದಿತವಾಗುತ್ತದೆ. ಅದರಲ್ಲಿ ಐಹಿಕ ಉಪಕರಣಗಳು, ಐಹಿಕ ಜ್ಞಾನ ಮತ್ತು ಐಹಿಕ ಕ್ರಿಯೆಗಳು ಉದ್ಭುತವಾಗುತ್ತವೆ. ಧನ್ಯವಾದ. ಮಹತ್ತತ್ವ ಅಂತ ಹೇಳಿದ್ರೆ ಎಲ್ಲದರ ಒಂದು ಮೂಲ, ಅಂದ್ರೆ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿದ್ರೆ ಅದನ್ನ ಮಹತ್ತತ್ವ ಅಂತ ಹೇಳ್ತೇವೆ. ಆ ಮಹತ್ತತ್ವದ ಮೇಲೆ ಭಗವಂತ ತನ್ನ ದೃಷ್ಟಿಯನ್ನ ಹಾಯಿಸ್ತಾನೆ, ಸ ಐಕ್ಷತಃ. ಆಗ ತ್ರಿಗುಣಗಳು ಅದರಲ್ಲಿ ಕಾರ್ಯವನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಪರಮಪ್ರಭುವಿನ ಸಾನ್ನಿಧ್ಯದಿಂದಾಗಿ ತ್ರಿಗುಣಗಳು ಪರಸ್ಪರ ಪ್ರವರ್ತಿಸ್ತವೆ. ನಂತರ ಜೀವಿಗಳು ಅಲ್ಲಿ ಜೀವಿಸಬೇಕು ಅಂತ ಹೇಳಿದ್ರೆ ಅವುಗಳು ತಮ್ಮ ಮೂಲ ಸ್ವರೂಪವನ್ನ ಮರೆಯಬೇಕು. ಮೂಲ ಸ್ವರೂಪದ ನೆನಪಿದ್ರೆ ನಮಗೆ ಭೌತಿಕ ಪ್ರಪಂಚದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಮಿಥ್ಯಾ ಅಹಂಕಾರ ಅಂತ ಹೇಳಿ, ನಾವು ಜೀವಾತ್ಮರಾದ್ರೂ ಈ ಶರೀರವನ್ನೇ ನಾವು ಜೀವಾತ್ಮ ಅಲ್ಲ, ನಾವು ಶರೀರ ಅಂತ ಹೇಳಿ ತಿಳ್ಕೊಳ್ತೇವೆ. ಇದನ್ನ ಮಿಥ್ಯಾ ಅಹಂಕಾರ ಅಥವಾ ಹುಸಿ ಅಹಂಕಾರ ಅಂತ ಹೇಳುವಂಥದ್ದು. ಇದು ಎರಡನೆಯ ಸೃಷ್ಟಿ. ಮೊದಲನೆಯ ಸೃಷ್ಟಿ ಮಹತ್ತತ್ವದಲ್ಲಿ ತ್ರಿಗುಣಗಳ ಒಂದು ಪ್ರವರ್ತನೆ. ಎರಡನೆಯದ್ದು ಹುಸಿ ಅಹಂಕಾರ, ಅಂದ್ರೆ ಜೀವಿಗಳು ತಮ್ಮತನವನ್ನ ಕಳೆದುಕೊಂಡು ತಾವು ಶರೀರ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಈ ರೀತಿ 2 ರೀತಿಯಾದಂತಹ ವಿಚಾರಗಳನ್ನ ಈ 15ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಮುಂದಕ್ಕೆ 16ನೇ ಶ್ಲೋಕ. ಭೂತ ಸರ್ಗ ತೃತೀಯಸ್ತು ತನ್ಮಾತ್ರೋ ದ್ರವ್ಯ ಶಕ್ತಿಮಾನ್ ಚತುರ್ಥ ಐಂದ್ರಿಯ ಸರ್ಗೋ ಯಸ್ತು ಜ್ಞಾನ ಕ್ರಿಯಾತ್ಮಕಃ. ಉತ್ತಮ ಪದ್ಮಾವತಿ.
ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದನ ಪ್ರಭುಪಾದ್ ಜೈ. ಮೂರನೆಯ ಸೃಷ್ಟಿಯಲ್ಲಿ ಇಂದ್ರಿಯ ಗ್ರಹಿಕೆಗಳು ಸೃಷ್ಟಿಯಾಗುತ್ತವೆ. ಅವುಗಳಿಂದ ಮೂಲಾಂಶಗಳು ಉತ್ಪನ್ನವಾಗುತ್ತವೆ. ಜ್ಞಾನ ಮತ್ತು ಕರ್ಮ ಸಾಮರ್ಥ್ಯಗಳ ಸೃಷ್ಟಿಯೇ ನಾಲ್ಕನೆಯ ಸೃಷ್ಟಿಯಾಗಿದೆ. ಹರೇ ಕೃಷ್ಣ. ಹರೇ ಇದನ್ನ ಕೃಷ್ಣ ಪ್ರಭು. ನಾವು ಮೊದಲು ಈಗಾಗಲೇ ತಿಳ್ಕೊಂಡಿದ್ದೇವೆ, ವಿವರವಾಗಿ ತಿಳ್ಕೊಂಡಿದ್ದೇವೆ. ಇದು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂತದ್ದು. ಈ ಮೂರನೆಯ ವಿಭಾಗದಲ್ಲಿ ಇಂದ್ರಿಯ ಗ್ರಹಿಕೆಗಳು ಅಂದ್ರೆ ಪಂಚ ಮಹಾಭೂತಗಳಿಂದ ಪಂಚ ತನ್ಮಾತ್ರೆಗಳು ಬರುವಂತದ್ದು. ಪಂಚ ತನ್ಮಾತ್ರೆಗಳನ್ನ ಗ್ರಹಿಸ್ಲಿಕ್ಕೆ ಜೀವಿಗಳು ಇಂದ್ರಿಯಗಳನ್ನ ಹೊಂದಿರುವಂತದ್ದು. ಈ ರೀತಿ ಸೃಷ್ಟಿಯು ಮುಂದುವರಿತಾ ಹೋಗ್ತದೆ. ಪ್ರತಿಯೊಂದು ಇಂದ್ರಿಯಕ್ಕೆ ಕೂಡ ಒಂದು ಅಭಿಮಾನಿ ದೇವತೆಯು ಕೂಡ ಸೃಷ್ಟಿಯಾಗುವಂತದ್ದು. ಈ ರೀತಿ ಸೃಷ್ಟಿ ಕಾರ್ಯವು ಆ ಸರ್ಗದ ಕುರಿತಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. 17ನೆಯ ಶ್ಲೋಕ. ವೈಕಾರಿಕೋ ದೇವ ಸರ್ಗ ಪಂಚಮೋ ಯನ್ಮಯಮ್ಮನ ಷಷ್ಠಸ್ತು ತಮಸಾ ಸರ್ಗೋ ಯಸ್ತ್ವ ಬುದ್ಧಿಕೃತ ಪ್ರಭೋ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ತತ್ವಗುಣದ ಪೂರಕ ಕ್ರಿಯೆಯಿಂದ ನಿಯಾಮಕ ದೇವತೆಗಳ ಸೃಷ್ಟಿಯೇ 5ನೆಯ ಸೃಷ್ಟಿಯಾಗಿದೆ. ಅದು ಮನೋಮಯವಾದದ್ದಾಗಿದೆ. ಜೀವಿಗಳ ಅಜ್ಞಾನವೆಂಬ ಕತ್ತಲೆಯು 6ನೆಯ ಸೃಷ್ಟಿಯಾಗಿದೆ. ಅದರಿಂದ ಒಡೆಯನು ಮೂಢನಂತೆ ವರ್ತಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೀಗೆ ಅಜ್ಞಾನ ಅನ್ನುವಂತಹ ಕತ್ತಲನ್ನ ಇಲ್ಲಿ ಬೀರಿದಾಗ ಜೀವಿಗಳು ಈ ಪ್ರಪಂಚಕ್ಕೆ ತಾನೇ ಒಡೆಯ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹಾಗಾಗಿ ಅವನನ್ನ ಇಲ್ಲಿ ಮೂಢ ಅಂತ ಹೇಳಿ ಕರೆದಿದ್ದಾರೆ. 18ರಿಂದ ಕೊನೆಯ ಶ್ಲೋಕದವರೆಗೆ ಬ್ರಹ್ಮನು ಮಾಡಿದಂತಹ ವಿಸರ್ಗದ ಕುರಿತಾಗಿ ತಿಳಿಸ್ತಾ ಇದ್ದಾರೆ. ಈಗ 5 ಸೃಷ್ಟಿಯನ್ನ ಹೇಳಿ ಆಯಿತು. ಇಲ್ಲಿ ಪಂಚಮಿ ಅಂತ ಹೇಳಿದ್ದಾರೆ. ಷಷ್ಠಸ್ತು ಸರ್ಗೋ ಯಸ್ತ್ವ ಬುದ್ಧಿ ಕೃತ ಪ್ರಭೋ 5, 6 6ನೆಯ ಸೃಷ್ಟಿಯನ್ನ ಹೇಳಿಯಾಗಿದೆ. ಈಗ ಮುಂದುವರಿಸ್ತಾ ಷಟ್, ಇಲ್ಲಿ ಷಟ್ ಅಂತ ಹೇಳಿದ್ರೆ 6 ರೀತಿಯಾದಂತಹ ವಿಸರ್ಗ. ಇದನ್ನ ವೈಕೃತ ಅಂತ ಕರೀತಾರೆ. ಭಗವಂತನು ಮಾಡಿದ ಸರ್ಗ ಅದು ಪ್ರಾಕೃತ ಸರ್ಗ. ಈಗ ಬ್ರಹ್ಮದೇವನು ಮಾಡುವಂತಹ ಸರ್ಗ ಅಥವಾ ವಿಸರ್ಗ ಏನಿದೆ ಅದನ್ನ ವೈಕೃತ ಅಂತ ಹೇಳಿಯೂ ಕರೀತಾರೆ. ಈ ವೈಕೃತದಲ್ಲಿ 6 ವಿಭಾಗಗಳು. ಅದನ್ನ ಇಲ್ಲಿ ಷಟ್ ಅಂತ ಹೇಳಿ ಕರೆಯುವಂಥದ್ದು. ಷಡಿಮೆ ಪ್ರಾಕೃತ ಸರ್ಗ ವೈಕೃತಾನಪಿ ಮೇ ಶೃಣು ರಜೋ ಭಾಜೋ ಭಗವತೋ ಲೀಲೇಯಂ ಹರಿಮೇಧಸಃ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಈ ಮೇಲಿನವು ಭಗವಂತನ ಬಹಿರಂಗ ಶಕ್ತಿಯಿಂದಾಗುವ ನೈಸರ್ಗಿಕ ಸೃಷ್ಟಿಗಳಾಗಿವೆ. ಈಗ ಬ್ರಹ್ಮದೇವನಿಂದಾಗುವ ಸೃಷ್ಟಿಗಳ ಬಗ್ಗೆ ಕೇಳು. ಬ್ರಹ್ಮದೇವನು ರಜೋಗುಣದ ಅವತಾರ. ಅವನು ಸೃಷ್ಟಿಯ ವಿಷಯದಲ್ಲಿ ದೇವೋತ್ತಮ ಪುರುಷನಂತೆಯೇ ಮೇಧಾಶಕ್ತಿಯನ್ನು ಹೊಂದಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ 6 ಸೃಷ್ಟಿಯನ್ನ 17ನೆಯ ಶ್ಲೋಕದ ಕೊನೆಗೆ ಹೇಳಿದ್ದಾರೆ. ಈಗ 18ನೇ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದ್ರೆ, ಬ್ರಹ್ಮನು ಮಾಡಿದಂತಹ 6 ಬಗೆಯ ವೈಕೃತಿಯ ಬಗ್ಗೆ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ಒಂದೊಂದಾಗಿ 19ನೇ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಇನ್ನು 7ನೆಯ ಹಂತದ ಸೃಷ್ಟಿ. 7ರಿಂದ ಮತ್ತೆ ನಾವು 6 ಹಿಡಿಬೇಕು. ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿದಸ್ತು ಶ್ರಾಂಚಯಃ ವನಸ್ಪತಿ ಔಷಧ ಲತಾ ತ್ವಕ್ಸಾರ ವೀರುಧಾ ಧ್ರುಮಃ. ಶೋಭಾ ಮಾತಾಜಿ. ಹರೇ ಕೃಷ್ಣ. ಅನುವಾದ. 7ನೆಯ ಸೃಷ್ಟಿಯು ಸ್ಥಾವರಗಳದ್ದಾಗಿದೆ. 7ನೆಯ ಸೃಷ್ಟಿಯು ಸ್ಥಾವರಗಳದ್ದಾಗಿದೆ. ಅವು 6 ಬಗೆಯವು. ಹೂತಳೆಯದ ಹಣ್ಣಿನ ಮರಗಳು, ಹಣ್ಣು ಮಾಗುವವರೆಗೆ ಅಸ್ತಿತ್ವದಲ್ಲಿರುವ ಮರಗಿಡಗಳು, ಬಳ್ಳಿಗಳು, ನಾಳ ಉಳ್ಳ ಸಸ್ಯಗಳು, ಆಧಾರವಿರದ ಬಳ್ಳಿಗಳು, ಹೂತಳೆವ ಹಣ್ಣು ಬಿಡುವ ಮರಗಳು. ಧನ್ಯವಾದ. ಈಗ ಇಲ್ಲಿ ಒಟ್ಟು 4 ರೀತಿಯಾದಂತಹ ವೈಕೃತ ಇದೆ. ಸ್ಥಾವರ, ಮೃಗ, ಪಕ್ಷಿ, ಮಾನವ, ದೇವತೆ. 4 ರೀತಿಯಾದಂತಹ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡಿರುವಂತಹದ್ದು. ಇದನ್ನು ಇನ್ನು ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡ್ಲಿಕ್ಕಾಗ್ತದೆ. ಇಲ್ಲಿ ನಮಗೆ ಕಾಣಿಸುವಂತಹ ವಿಭಾಗ 4. ಮೊದಲನೆಯದ್ದು ಸ್ಥಾವರ, ಅಂದ್ರೆ ನಿಂತಲ್ಲೇ ನಿಲ್ಲುವಂತಹದ್ದು, ಚಲನೆ ಇಲ್ಲ. ಕಾಲುಗಳನ್ನು ಉಪಯೋಗಿಸಿ ಆಚೆ ಈಚೆ ಹೋಗ್ಲಿಕ್ಕಾಗುದಿಲ್ಲ, ಅದು ಸ್ಥಾವರ. ನಂತರ ಮೃಗ ಪಕ್ಷಿಗಳು, ಪ್ರಾಣಿಗಳು ಮತ್ತೆ ಪಕ್ಷಿಗಳು. ಆಮೇಲೆ ಮನುಷ್ಯರು. 4ನೆಯದ್ದು
ದೇವತೆಗಳ ಸೃಷ್ಟಿಯಾಗಿರುವಂತಹದ್ದು. ಈಗ ಸ್ಥಾವರ, ಈಗ ಇದರಲ್ಲಿ ಒಂದು ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಸ್ಥಾವರ ಆಹಾರವನ್ನು ಹೇಗೆ ಸ್ವೀಕಾರ ಮಾಡ್ತದೆ? ಅದು ಬೇರಿನ ಮುಖಾಂತರ ಸ್ವೀಕಾರ ಮಾಡಿ ಅದರ ಆಹಾರ ಮೇಲಕ್ಕೆ ಊರ್ಧ್ವಗತಿಯಲ್ಲಿ ಸಾಗುತ್ತದೆ. ಅದು ಮೇಲಕ್ಕೆ ಹೋಗುವಂತಹ ಆಹಾರ. ಇನ್ನು ಮೃಗ ಪಕ್ಷಿಗಳು, ಅವುಗಳ ಆಹಾರ ಹೇಗೆ ನೀಡುತ್ತದೆ? ಅದು ಅಡ್ಡವಾಗಿ, ಅಂದ್ರೆ ಅದೇನು ಆಹಾರವನ್ನು ಸ್ವೀಕಾರ ಮಾಡ್ತದೆ ಅದು ಅಡ್ಡವಾಗಿ ಚಲಿಸ್ತದೆ, ಸಮಾಂತರವಾಗಿ, ಭೂಮಿಗೆ ಸಮಾನಾಂತರವಾಗಿ ಚಲಿಸ್ತದೆ. ಮನುಷ್ಯನು ಆಹಾರವನ್ನು ಸ್ವೀಕರಿಸಿದ ಅದು ಕಳಮುಖವಾಗಿ ಹೋಗುವಂತ. ಹೀಗೆ 3 ರೀತಿಯಾದಂತಹ ಆಹಾರದ ಚಲನೆಯನ್ನು ಕೂಡ ಈ ಶ್ಲೋಕದಲ್ಲಿ ನಮಗೆ ಕಾಣಬಹುದು. ಇನ್ನು ಈ ಗಿಡ ಮರಗಳಲ್ಲಿರುವಂತಹ 6 ವೈವಿಧ್ಯತೆಗಳು ಯಾವುದು ಅಂತ ನೋಡುವುದಾದ್ರೆ, ಮೊದಲನೆಯದು ವನಸ್ಪತಯ, ಹೂವನ್ನ ಬಿಡದೆ ಹಣ್ಣನ್ನ ಕೊಡುವಂತಹ ಮರಗಳು. ಹೂಗಳು ಕಾಣಿಸುವುದಿಲ್ಲ, ಅವುಗಳ ಹೂವು, ಅದು ಹೂವು ಇಲ್ಲದೆ ಹಣ್ಣು ಬರುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಹೂವು ಏನು ಬರ್ತದೆ ಅದು ಕಾಣಿಸುವುದಿಲ್ಲ, ಹಾಗಾಗಿ ಹೂವು ಬಿಡದೆ ಹಣ್ಣನ್ನ ಕೊಡುವಂತಹ ಮರಗಳು, ಅದನ್ನ ವನಸ್ಪತಯ ಅಂತ ಹೇಳ್ತೇವೆ. ಇನ್ನು ಔಷಧಯ ಅಥವಾ ಓಷಧಯ ಅಂತ ಹೇಳ್ತಾರೆ. ಓಷಧಯ ಅಂತ ಹೇಳಿದ್ರೆ ವಾರ್ಷಿಕ ಗಿಡಗಳು, ಅಂದ್ರೆ 1 ವರ್ಷದ ಕಾಲ ಇರ್ತದೆ, ಆಮೇಲೆ ಅದು ಫಲವನ್ನ ಕೊಟ್ಟು ಸತ್ತು ಹೋಗ್ತದೆ. ಈಗ ಬಾಳೆ ಗಿಡ ಅಂತ ಹೇಳ್ಬೋದು, 1 ವರ್ಷದಲ್ಲಿ ಫಲ ಕೊಡ್ತದೆ, ಆಮೇಲೆ ನಾವು ಅದನ್ನು ಕಡಿತೇವೆ. ಆಮೇಲೆ ಲತಾ, 3ನೇದು. ಲತಾ ಅಂತ ಹೇಳಿದ್ರೆ ತನ್ನ ಸ್ವಂತ ಆಧಾರದಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇನ್ನೊಂದು ಮರದ ಆಧಾರ ಬೇಕು, ಅದು ಲತಾ. ಹಾಗೆಯೇ ತ್ವಕ್ಷಾರ, ಟೊಳ್ಳಾಗಿರುವಂತಹ ಮರಗಳು, ಈ ಬಿದಿರು ಇತ್ಯಾದಿ, ಒಳಗಡೆ ಟೊಳ್ಳಾಗಿರ್ತದೆ, ನಾರು ಇರ್ತದೆ ಅದರಲ್ಲಿ, ಅದು ತ್ವಕ್ಷಾರ. ಇನ್ನು ವೀರುದ ಅಂತ ಹೇಳಿದ್ರೆ ಉಳಿದಂತಹ ಮರಗಳು, ಗಟ್ಟಿಯಾಗಿ ನೇರವಾಗಿ ನಿಲ್ಲುವಂತಹ ಮರಗಳು, ವೀರುದ. ದ್ರುಮ ಅಂತ ಹೇಳಿದ್ರೆ ಹೂ ಬಿಟ್ಟು ಹಣ್ಣನ್ನ ಕೊಡುವಂತಹ ಮರಗಳು. ಹೀಗೆ ಒಟ್ಟು 6: ವನಸ್ಪತಯ, ಔಷಧ, ಲತಾ, ತ್ವಕ್ಷಾರ, ವೀರುದ, ದ್ರುಮ. ಈ 6 ರೀತಿಯಾದಂತಹ ಸ್ಥಾವರಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಮುಂದುವರಿಸ್ತಾ 20ನೆಯ ಶ್ಲೋಕ ನೋಡೋಣ. ಉತ್ಸೃತಸಃ ತಮಪ್ರಾಯ ಅಂತಸ್ಪರ್ಶ ವಿಶೇಷಣ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಈ ಎಲ್ಲಾ ಸ್ಥಾವರ ವೃಕ್ಷಗಳು ಮತ್ತು ಸಸ್ಯಗಳು ಊರ್ಧ್ವಮುಖವಾಗಿ ತಮ್ಮ ಜೀವಿಕೆಯನ್ನು ಕಾಣುತ್ತವೆ. ಅವುಗಳೆಲ್ಲ ಜಡಪ್ರಾಯವಾದವು, ಆದರೆ ಆಂತರ್ಯದಲ್ಲಿ ವೇದನೆಯ ಸಂವೇದನೆಯುಳ್ಳವು. ಅವುಗಳ ಅಭಿವ್ಯಕ್ತಿಯಲ್ಲಿ ವೈವಿಧ್ಯವಿದೆ. ಈ ಗಿಡ ಮರಗಳಲ್ಲಿ ಅವುಗಳು ತಮ್ಮ ನೋವನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಮರಕ್ಕೆ ಹೋಗಿ ಮರದ ಒಂದು ಗೆಲ್ಲನ್ನ, ಒಂದು ರೆಂಬೆಯನ್ನ ಕಡಿದ್ರೆ ನಮಗೇನು ಅದು ಶಬ್ದ ಮಾಡಿ ಹೇಳುವುದಿಲ್ಲ, ಓ ನನಗೆ ನೋವಾಗ್ತಾ ಇದೆ ಅಂತೇಳಿ. ಆದ್ರೆ ಒಳಗಿನಿಂದ ವೇದನೆ ಬಹಳಷ್ಟು ಇರ್ತದೆ, ಆ ಸಂವೇದನೆ ಇರ್ತದೆ ಆಂತರ್ಯದಲ್ಲಿ. ಇದನ್ನ ಶ್ರೀಮದ್ ಭಾಗವತವೇ ನಮಗೆ ತಿಳಿಸ್ತಾ ಇದೆ. ಆ ರೀತಿಯಾದಂತಹ ವೇದನೆಯನ್ನ ಅದು ಹೊಂದಿದ್ರು ಅದಕ್ಕೆ ಅದನ್ನು ವ್ಯಕ್ತಪಡಿಸುವಂತಹ ಶಕ್ತಿ ಇರುವುದಿಲ್ಲ. 21ನೆಯ ಶ್ಲೋಕ. ತಿರಶ್ಚಾಂ ಅಷ್ಟಮ ಸರ್ಗ ಅಷ್ಟಾವಿಂಶತ್ ವಿಧತಮಃ ಮತಃ ಅವಿದೋ ಭೂರಿತಮಸೋ ಪ್ರಾಣಜ್ಞ ಹೃದಯವೇದಿನಃ. ಶಾಂತರೂಪಿಣಿ ಮಾತಾಜಿ. ಕೇಳಿಸ್ತದ ಪ್ರಭುಜಿ? ಎಸ್ ಮಾತಾಜಿ. ಅನುವಾದ. 8ನೇ ಸೃಷ್ಟಿಯು ಕೆಳಜಾತಿಯ ಜೀವಿಗಳದ್ದು ಮತ್ತು ಅವು ವಿಭಿನ್ನ ಪ್ರಭೇದಗಳಲ್ಲಿ ಬೀರುತ್ತವೆ. 28 ಸಂಖ್ಯೆಯಲ್ಲಿವೆ. ಅವರೆಲ್ಲರೂ ವ್ಯಾಪಕವಾಗಿ ಮೂರ್ಖರು ಮತ್ತು ಅಜ್ಞಾನಿಗಳು. ಅವರು ತಮ್ಮ ಇಷ್ಟಾರ್ಥಗಳನ್ನು ವಾಸನೆಯಿಂದ ತಿಳಿದಿದ್ದಾರೆ, ಆದರೆ ಹೃದಯದೊಳಗೆ ಏನನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ. ಇದು 8ನೆಯ ಸೃಷ್ಟಿ. ಇಲ್ಲಿ 28 ವಿಧವಾದಂತಹ ಪ್ರಭೇದಗಳನ್ನ ತಿಳಿಸಿದ್ದಾರೆ. ಅದನ್ನ ಎಲ್ಲ ನಾವು ಇಲ್ಲಿ ಪಟ್ಟಿ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಅವುಗಳ ಲಕ್ಷಣಗಳು ಅಂತ ಹೇಳಿದ್ರೆ, ಮೂಗಿನ ಮುಖಾಂತರ ಒಂದು ವಾಸನೆಯನ್ನ ನೋಡಿ ಆಹಾರವನ್ನ ಸ್ವೀಕಾರ ಮಾಡುವುದು. ನಾವು ಯಾವುದೇ ಪ್ರಾಣಿಗೆ ಆಹಾರವನ್ನ ಕೊಟ್ರೆ ಮೊದಲು ಅದು ಆಘ್ರಾಣಿಸ್ತದೆ, ಅದರ ವಾಸನೆಯನ್ನ ನೋಡಿದ ನಂತರ ಅದು ತಿನ್ನಬೇಕೋ ಬೇಡವೋ ಅಂತ ಹೇಳಿ ನಿರ್ಧಾರ ಮಾಡಿ ಆಮೇಲೆ ಆ ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು, ಅದು ಅವುಗಳ ಒಂದು ಲಕ್ಷಣ.
ಹಾಗೂ ಮೂಢ ಅಥವಾ ಅಜ್ಞಾನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವುಗಳಿಗೆ ನಾಳಿನ ಬಗ್ಗೆ ಏನೂ ಗೊತ್ತಿಲ್ಲ. ನಾಳೆ ಅನ್ನುವಂಥದ್ದು ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರುವುದಿಲ್ಲ. ಈ ಕ್ಷಣಕ್ಕೆ ನನಗೆ ಆಹಾರ ಬೇಕು, ಅದು ನನಗೆ ಸಿಕ್ಕಿದ್ರೆ ನಾನು ತೃಪ್ತನಾಗಿರುತ್ತೇನೆ, ಅದು ಆಹಾರವನ್ನ ಉಂಡು ಮಲಗಿ ಬಿಡುತ್ತದೆ. ಅಷ್ಟೇ ಅವುಗಳ ಒಂದು ಜೀವನ. ಅವುಗಳಿಗೆ ಇನ್ನು ಏನು ಬಹಳಷ್ಟು ಯೋಚನೆ ಮಾಡುವಂತಹ ಶಕ್ತಿ ಅವುಗಳಿಗೆ ಇರುವುದಿಲ್ಲ. ಇದು ಮತ್ತೆ ನೆನಪಿಟ್ಟುಕೊಳ್ಳಿಕ್ಕೂ ಅವುಗಳಿಗೆ ಸಾಧ್ಯ ಆಗುವುದಿಲ್ಲ. ಏನಾದ್ರೂ ಅದರ ನಿನ್ನೆ ಏನಾಯ್ತು ಅದರ ಮೇಲೆ ಮುಂದೆ ನಿರ್ಧಾರ ಮಾಡಬೇಕು. ಮನುಷ್ಯರಿಗಾದ್ರೆ ನಾವು ಹಿಂದೆ ಆದಂತಹ ಘಟನೆಗಳು, ಇತಿಹಾಸದಲ್ಲಿ ಏನೆಲ್ಲ ನಡೆದಿರುತ್ತದೆ ಅದನ್ನು ನೋಡಿ ಮುಂದೆ ಅವುಗಳು ಮರುಕಳಿಸದಂತೆ ನಾವು ಎಚ್ಚರ ವಹಿಸ್ತೇವೆ, ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆಗಳನ್ನ ವಹಿಸಿಕೊಳ್ಳುತ್ತೇವೆ. ಆದ್ರೆ ಪ್ರಾಣಿಗಳಲ್ಲಿ ಹಾಗೆ ಇರುವುದಿಲ್ಲ. ಈಗ ಪ್ರಾಣಿಗಳನ್ನ ಬೇಟೆಯಾಡ್ಲಿಕ್ಕೆ ಅಥವಾ ಹಿಡಿಲಿಕ್ಕೆ ಹೇಗೆ ಬಲೆಗಳನ್ನ ಬೀಸ್ತಾರೆ, ಅವುಗಳು ನೀವು ಎಷ್ಟೇ ವರ್ಷ ಹೋದ್ರೂ ಕೂಡ ಆ ಬಲೆಗೆ ಅದು ವಿಧಾನ ಅದೇ ರೀತಿಯಾಗಿರ್ತದೆ. ಅವುಗಳೇನು ಅದಕ್ಕೆ ಪ್ರತಿಯಾಗಿ ಒಂದು ಪ್ರತಿತಂತ್ರವನ್ನ ರೂಪಿಸುವುದನ್ನು ನಾವು ಕಾಣುವುದಿಲ್ಲ. ಆದ್ರೆ ಮನುಷ್ಯರಲ್ಲಿ ಈ ರೀತಿಯಾದಂತಹ ಲಕ್ಷಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ 22ನೇ ಶ್ಲೋಕ. ಗೌರಜೋ ಮಹಿಷಾ ಕೃಷ್ಣ ಸೂಕರೋ ಗವಯೋರುರು ದ್ವಿಷಫಾ ಪಶವೇಶ್ಚೇಮೇ ಅವಿರುಷ್ಟ್ರಶ್ಚ ಸಪ್ತಮ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಪರಿಶುದ್ಧನಾದ ವಿದುರನೇ, ಈ ಕೆಳವರ್ಗದ ಪ್ರಾಣಿಗಳಲ್ಲಿ ಹಸು, ಆಡು, ಎಮ್ಮೆ, ಕೃಷ್ಣಮೃಗ, ಹಂದಿ, ಗವಯ, ಜಿಂಕೆ, ಕುರಿ ಮತ್ತು ಒಂಟೆಗಳು ಜೋಡಿ ಗೊರಸುಳ್ಳವು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಗೊರಸು ಅಂತ ಹೇಳಿದ್ರೆ ನೀವು ಹಸುವಿನ ಪಾದವನ್ನು ನೋಡಿದ್ರೆ ಕಾಣ್ತದೆ, ಗಮನಿಸಬಹುದು. 2 ಗೊರಸು ಇರಬಹುದು ಅಥವಾ ಒಂದೇ ಗೊರಸು. ಈಗ ಕುದುರೆಗಳಲ್ಲಿ ಒಂದೇ ಗೊರಸು ಇರ್ತದೆ, ಹಸುವಿನಲ್ಲಿ 2 ಗೊರಸು ಇರ್ತದೆ. ಹಸು, ಆಡು, ಎಮ್ಮೆ, ಕೃಷ್ಣಮೃಗ ಇತ್ಯಾದಿ. ಆ ರೀತಿಯಾಗಿ ಇದನ್ನ ವಿಭಾಗ ಮಾಡಬಹುದು. 23ನೇ ಶ್ಲೋಕ. ಖರೋ ಖರ ಅಶ್ವ ಅಶ್ವತರ ಗೌರ ಶರಭ ಚಮರಿ ತಥಾ ಏತೆ ಚೈಕಶಫಾ ಕ್ಷತ್ತ ಶೃಣು ಪಂಚನಖಾನ್ ಪಶೂನ್. ಪಂಚನಖಾನ್ ಪಶೂನ್. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಕುದುರೆ, ಹೇಸರಗತ್ತೆ, ಕತ್ತೆ, ಗೌರ, ಶರವೆಂಬ ಕಾಡುಕೋಣ ಮತ್ತು ಚಮರಿ ಮೃಗ ಇವೆಲ್ಲ ಒಂಟಿ ಗೊರಸುಳ್ಳವು. ಈಗ ನೀನು 5 ಉಗುರುಗಳಿರುವ ಪ್ರಾಣಿಗಳ ಬಗ್ಗೆ ನನ್ನಿಂದ ಕೇಳಿ ತಿಳಿಯಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 2 ಗೊರಸು ಮತ್ತೆ ಒಂದೇ ಗೊರಸು ಇರುವಂತದ್ದು ಹಾಗೂ 5 ಬೆರಳುಗಳು. ಅಂದ್ರೆ ಈ ನಾಯಿ, ಬೆಕ್ಕುಗಳು ಅವುಗಳಿಗೆಲ್ಲ 5 ಬೆರಳುಗಳು ಇರ್ತವೆ. ಮನುಷ್ಯನಿಗೂ ಕೂಡ 5 ಬೆರಳುಗಳು ಇರುವುದನ್ನು ನಾವು ಕಾಣಬಹುದು. ಹಾಗಾಗಿ ಅವುಗಳನ್ನ ಪಂಚನಖಾನ್ ಅಂತ ಹೇಳಿ ಕರೀತಾರೆ. ಪಂಚನಖ, ನಖ ಅಂತ ಹೇಳಿದ್ರೆ ಉಗುರು. 24ನೇ ಶ್ಲೋಕ. ಶ್ವ ಸೃಗಾಲೋ ವೃಕೋ ವ್ಯಾಘ್ರೋ ಮಾರ್ಜಾಲ ಶಶಲ್ಲಕೌ ಸಿಂಹ ಕಪಿರ್ಗಜ ಕೂರ್ಮೋ ಗೋಧಾ ಚ ಮಕರಾದಯ. ಶೋಭಮಾತದಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ನಾಯಿ, ನರಿ, ಹುಲಿ, ತೋಳ, ಬೆಕ್ಕು, ಮೊಲ, ಮೈಮೇಲೆ ಮುಳ್ಳುಗಳಿರುವ ಸಜಾರು, ಸಿಂಹ, ಆನೆ, ಆಮೆ, ಮೊಸಳೆ, 4 ಕಾಲುಗಳಿರುವ ಹಾವು ಮುಂತಾದವು ತಮ್ಮ ಕಾಲುಗಳಲ್ಲಿ 5 ಉಗುರುಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಪಂಚನಖಗಳೆಂದೇ ಗುರುತಿಸಲಾಗಿದೆ. ಧನ್ಯವಾದ. ಹರೇ ಕೃಷ್ಣ. 25ನೇ ಶ್ಲೋಕ. ಕಂಕಘೃದ್ರ ಬಕಶ್ಯೇನ ಭಾಸ ಭಲ್ಲೂಕ ಬರ್ಹಿಣ ಹಂಸ ಸಾರಸ ಚಕ್ರಾಶ್ವ ಚಕ್ರಾಹ್ವ ಕಾಕ ಉಲೂಕ ಆದಯ ಖಗ. ಉತ್ತಮ ಪದ್ಮಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಉದ್ದೆಕಾಲಿನ ಕೊಕ್ಕರೆ, ಹದ್ದು, ಬಕ, ಗಿಡುಗ, ಭಾಸ, ಭಲ್ಲೂಕ, ನವಿಲು, ಹಂಸ, ಸಾರಸ, ಚಕ್ರವಾಕ, ಕಾಗೆ, ಗೂಬೆ ಮತ್ತು ಉಳಿದವು ಪಕ್ಷಿಗಳು. ಈ ರೀತಿ ಪಕ್ಷಿಗಳನ್ನ ವಿಂಗಡಣೆ ಮಾಡಿದ್ದಾರೆ. ಆ 28 ರೀತಿ ಏನಿತ್ತೋ ಅವುಗಳನ್ನ ಮುಖ್ಯವಾಗಿ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಬಹುದು. ಜೋಡಿ ಗೊರಸು, ಒಂದೇ ಗೊರಸು, 5 ನಖ ಮತ್ತೆ ಪಕ್ಷಿಗಳು ಅಂದ್ರೆ ಹಾರುವಂತಹದ್ದು, ರೆಕ್ಕೆಗಳಿರುವಂತಹ ಪಕ್ಷಿಗಳು. ಅರುವಾಕ್ಸೋತಸ್ತು ನವಮಃ ಕ್ಷತ್ತರೇಕ ವಿಧೋ ನೃಣಾಂ ರಜೋದಿಕ ಕರ್ಮಪರ ದುಃಖೇ ಚ ಸುಖಮಾನಿನಃ.
9ನೇದ್ದು ಮನುಷ್ಯ ಜಾತಿಯ ಬಗ್ಗೆ ಹೇಳ್ತಾರೆ. ಶಾಂತರೂಪಿಣಿ ಮಾತಾಜಿ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ತಮ್ಮ ಆಹಾರವನ್ನು ಉದರದಲ್ಲಿ ಸಂಗ್ರಹಿಸುವ ಒಂದೇ ಜೀವ ಯೋನಿಗೆ ಸೇರಿದ ಮಾನವ ಜೀವಿಗಳ ಸೃಷ್ಟಿಯು ಆ ಸುತ್ತಿನಲ್ಲಿ 9ನೇದಾಗಿದೆ. ಮನುಷ್ಯ ಕುಲದಲ್ಲಿ ರಜೋಗುಣವು ತುಂಬಾ ಪ್ರಾಧಾನ್ಯವುಳ್ಳದ್ದಾಗಿದೆ. ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರುತ್ತಾರೆ. ಆದರೆ ಎಲ್ಲಾ ರೀತಿಯಲ್ಲೂ ತಾವು ಸುಖಿಗಳೆಂದು ಅವರು ಯೋಚಿಸುತ್ತಾರೆ. ಹರೇ ಕೃಷ್ಣ. ಸಾರಿ ಪ್ರಭುಜಿ, ಅನ್ವಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತೊಂದ್ರೆ ಇಲ್ಲ. ಈ ರೀತಿ ಮನುಷ್ಯರನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮನುಷ್ಯರು ಉದರದಲ್ಲಿ ಆಹಾರವನ್ನ ಸಂಗ್ರಹಿಸಿಡುವಂತಹದ್ದು ಹಾಗೂ ಒಂದೇ ಯೋನಿ, ಅಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿ ಇಲ್ಲ. ಈಗ ಮರಗಳಲ್ಲಿ 6 ರೀತಿ, ಪ್ರಾಣಿ ಪಕ್ಷಿಗಳಲ್ಲಿ 28 ರೀತಿ ಇದ್ರೆ, ಮನುಷ್ಯರಲ್ಲಿ ಒಂದೇ ರೀತಿಯಾಗಿ ಇರುವಂತಹದ್ದು, ಬೇರೆ ಬೇರೆ ರೀತಿಯಾಗಿ ಇರುವುದಿಲ್ಲ ಅಂತ ಹೇಳ್ತಾರೆ. ಒಂದೇ ಯೋನಿ. ಇವುಗಳಲ್ಲಿ ರಜೋಗುಣ ಬಹಳ ಪ್ರಮುಖವಾಗಿ, ಮನುಷ್ಯರು ಬಹಳ ಕಾರ್ಯಪ್ರವೃತ್ತರಾಗಿರ್ತಾರೆ. ಪ್ರಾಣಿ ಪಕ್ಷಿಗಳಿಗಿಂತಲೂ ಮನುಷ್ಯರು ಹೆಚ್ಚು ಕಾರ್ಯಪ್ರವೃತ್ತರಾಗಿರುವಂತದ್ದು. ಪ್ರಾಣಿ ಪಕ್ಷಿಗಳು ಆಹಾರ ಸಿಕ್ಕಿದ ಮೇಲೆ ಕೆಲಸ ಮಾಡುವುದಿಲ್ಲ, ಅವುಗಳು ಆಶ್ರಯ, ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತದೆ. ಆದ್ರೆ ಮನುಷ್ಯ ತಾನು ಸುಖವನ್ನ ಅರಸಿಕೊಂಡು ಕಷ್ಟಪಟ್ಟು ಕೆಲಸವನ್ನ ಮಾಡುವಂತಹದ್ದು. ದುಃಖಕರ ಜೀವನ ಇದ್ರೂ ಕೂಡ ಮುಂದೆ ತನಗೆ ಸುಖವು ದೊರಕ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ತಾನು ಕಾರ್ಯವನ್ನ ಮಾಡ್ತಾ ಜೀವನವನ್ನ ಸಾಗಿಸುವಂತಹದ್ದು. ತಾನು ಎಲ್ಲ ರೀತಿಯಲ್ಲೂ ಸುಖವಾಗಿದ್ದೇನೆ ಅಂತ ಹೇಳಿ ಆತನು ಯೋಚನೆ ಮಾಡುವಂತಹದ್ದು. ಈ ರೀತಿ ಮನುಷ್ಯನನ್ನ ಇಲ್ಲಿ ವರ್ಣಿಸಿದ್ದಾರೆ. ಇಲ್ಲಿಗೆ 9 ರೀತಿಯಾದಂತಹ ಸೃಷ್ಟಿಯನ್ನ ಹೇಳಿದ್ದಾರೆ. ಇದು ನವಮ ಕ್ಷತ್ತರೇಕ ವಿಧೋ ನೃಣಾಂ. ನೃಣ ಅಂದ್ರೆ ಮನುಷ್ಯ. ಮುಂದುವರಿಸಿದ 27ನೇ ಶ್ಲೋಕ. ವೈಕೃತ ತ್ರಯ ಏವ ಏತೆ ದೇವಸರ್ಗಶ್ಚ ಸತ್ತಮ ವೈಕಾರಿಕಸ್ತು ಯಾ ಪ್ರೋಕ್ತ ಕೌಮಾರಾಸ್ತು ಭಯಾತ್ಮಕಃ. ಶಾಂತರೂಪಿಣಿ ಮಾತಾಜಿ ಗೊತ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಅನುವಾದ. ಓ ಒಳ್ಳೆಯ ವಿದುರ, ಈ ಬೇರೆಯವರು ಓದ್ಲಿ ಪ್ರಭುಜಿ, ಮಿಸ್ ಆಯ್ತು. ಓಕೆ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಸಜ್ಜನನಾದ ವಿದುರನೇ, ಈ ಕೊನೆಯ 3 ಸೃಷ್ಟಿಗಳು ಮತ್ತು ದೇವತೆಗಳ ಸೃಷ್ಟಿಯು 10ನೆಯ ಸೃಷ್ಟಿ ವೈಕೃತ ಸೃಷ್ಟಿಗಳಾಗಿವೆ. ಅವು ಹಿಂದೆ ವರ್ಣಿಸಲಾದ ಪ್ರಾಕೃತ ಅಂದರೆ ಸಹಜ ಸೃಷ್ಟಿಗಳಿಗಿಂತ ಭಿನ್ನವಾಗಿವೆ. ಕುಮಾರರ ಆವಿರ್ಭಾವವು 2 ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು 10ನೆಯ ಸೃಷ್ಟಿ ಅಂತೇಳಿ. ಇಲ್ಲಿ ಹಿಂದೆ ನವಮ ಅಂತ ಏನು ಹೇಳಿದ್ದಾರೆ, ಅದು ಹಿಂದೆ ಒಂದು ಮನುಷ್ಯರ ಸೃಷ್ಟಿಯವರೆಗೆ ಮಾತ್ರ. ಇದು 10ನೆಯದ್ದು ದಶಮ ಸೃಷ್ಟಿ. ಇದು ದೇವತೆಗಳ ಸೃಷ್ಟಿ. ಇದು ಬಹಳ ವಿಶೇಷವಾದಂತಹ ಸೃಷ್ಟಿ. ಇದು ಈ ಕೊನೆಯ 3 ಸೃಷ್ಟಿಗಳು ಮತ್ತು ದೇವತೆಗಳ ಸೃಷ್ಟಿ 10ನೇ ಸೃಷ್ಟಿ ವೈಕೃತ ಸೃಷ್ಟಿಯಾಗಿದೆ. ಈ ಹಿಂದೆ ವರ್ಣಿಸಲಾದಂತಹ ಪ್ರಾಕೃತ ಸೃಷ್ಟಿಗಿಂತ ಇದು ಭಿನ್ನವಾಗಿರುವಂತಹ ಸೃಷ್ಟಿ. ಕುಮಾರರ ಸೃಷ್ಟಿ ಅದು 2 ಆಗಿದೆ. ಅಂದ್ರೆ ಸರ್ಗ ಮತ್ತೆ ವಿಸರ್ಗ ಎರಡರದ್ದು ಕೂಡ ಒಟ್ಟಿಗೆ, ಯಾಕಂದ್ರೆ ಭಗವಂತನ ಸಂಕಲ್ಪದಿಂದ ಆಗಿರುವಂತದ್ದು ಕುಮಾರರ ಸೃಷ್ಟಿ, ಹಾಗೂ ಅವರ ಸೃಷ್ಟಿ ಆಗಿರುವಂತದ್ದು ಬ್ರಹ್ಮದೇವನ ಮುಖಾಂತರವಾಗಿ. ಹಾಗಾಗಿ ಅದು ಎರಡೂ ಕಡೆ ಅವರು ಅವರ ಒಂದು ಸೃಷ್ಟಿಯನ್ನು ತಿಳಿಸ್ತಾರೆ. ಮುಂದುವರಿಸ್ತಾ 28-29ನೇ ಶ್ಲೋಕ. ದೇವಸರ್ಗಶ್ಚಷ್ಟ ವಿಧೋ ವಿಬುಧಾ ಪಿತರೋಸುರ ಗಂಧರ್ವ ಅಪ್ಸರಸಃ ಸಿದ್ಧ ಯಕ್ಷ ರಕ್ಷಾಂಸಿ ಚಾರಣ ಭೂತ ಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರ ಕಿನ್ನರಾದಯ ದಶೈತೆ ವಿದುರಾಖ್ಯಾತ ಸರ್ಗಾಸ್ತೆ ವಿಶ್ವಸೃಷ್ಟ. ಶೋಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ದೇವತೆಗಳ ಸೃಷ್ಟಿಯು 8 ಬಗೆಯದಾಗಿದೆ. 1 ದೇವತೆಗಳು, 2 ಪಿತೃಗಳು, 3 ಅಸುರರು ಅಥವಾ ದಾನವರು, 4 ಗಂಧರ್ವರು ಮತ್ತು ಅಪ್ಸರೆಯರು, 5
ಯಕ್ಷರು ಮತ್ತು ರಾಕ್ಷಸರು. 6 ಸಿದ್ಧರು, ಚಾರಣರು ಮತ್ತು ವಿದ್ಯಾಧರರು. 7 ಭೂತಗಳು, ಪ್ರೇತಗಳು ಮತ್ತು ಪಿಶಾಚಗಳು. 8 ಅತಿಮಾನುಷ ಜೀವಿಗಳು, ದೇವಗಾಯಕರು ಇತ್ಯಾದಿ. ಇವೆಲ್ಲವೂ ವಿಶ್ವದ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಸೃಷ್ಟಿಯಾಗಿವೆ. ಧನ್ಯವಾದ. ಇವರೆಲ್ಲರೂ ಮನುಷ್ಯರಿಗಿಂತ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಇರುವಂತಹವರು. ಅವರಲ್ಲಿ ಈ ರೀತಿ 8 ರೀತಿಯಾದಂತಹ ವಿಧಗಳನ್ನು ನಾವು ಕಾಣಬಹುದು. ಮುಂದಕ್ಕೆ ಕೊನೆಯ ಶ್ಲೋಕ. ಅತಾಪರಂ ಪ್ರವಕ್ಷ್ಯಾಮಿ ವಂಶಾತ್ಮನ್ ಮನ್ವಂತರಾಣಿ ಚ ಏವಂ ರಜಪ್ಲುತ ಸೃಷ್ಟ ಕಲ್ಪಾದಿಶ್ವಾತ್ಮ ಭೂರ್ಹರಿ ಸೃಜತ್ಯಾಮೋಘ ಸಂಕಲ್ಪ ಆತ್ಮೈವಾತ್ಮಾತ್ಮನ ಆತ್ಮೈವ ಆತ್ಮನಾತ್ಮನ. ಉತ್ತಮ ಪದ್ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾಠದಿಂದ. ನಾನು ಈಗ ಮನುಗಳ ವಂಶಜರನ್ನು ವರ್ಣಿಸುವೆನು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ದೇವೋತ್ತಮ ಪುರುಷನ ರಜೋಗುಣದ ಅವತಾರವಾಗಿ ಭಗವಂತನ ಶಕ್ತಿಯ ಬಲದಿಂದ ಪ್ರತಿಯೊಂದು ಯುಗದಲ್ಲೂ ಸೋಲರಿಯದ ಬಯಕೆಗಳಿಂದ ವಿಶ್ವ ವ್ಯವಹಾರಗಳನ್ನು ಸೃಷ್ಟಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಮುಂದಕ್ಕೆ ಇನ್ನು ಮನ್ವಂತರ ಅವತಾರಗಳು ಮತ್ತೆ ಮನುವಿನ ಸೃಷ್ಟಿ ಹೇಗಾಯಿತು ಅನ್ನೋದನ್ನ ನಾವು ಮುಂದಕ್ಕೆ ಬರುವಂತಹ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ರೀತಿ ನಾನಾ ರೀತಿಯಾದಂತಹ ಸೃಷ್ಟಿಗಳನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ಇವತ್ತಿನ ಅಧ್ಯಯನಕ್ಕೆ ನಾವು ವಿರಾಮವನ್ನು ಕೊಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಆ ಕಾಲದ ಒಂದು ಗಣನೆ, ಅಣುವಿನಿಂದ ಕಾಲಗಣನೆ ಯಾವ ರೀತಿಯಾಗಿ ನಡೀತದೆ, ನಾವು ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ಬರುವಂತಹ ಕಾಲಗಣನೆಗೂ ಈಗ ಆಧುನಿಕ ಕಾಲಗಣನೆಗೂ ಇರುವಂತಹ ವ್ಯತ್ಯಾಸ ಏನು ಇತ್ಯಾದಿಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ.